ನಮಸ್ತೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ, ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೇ ಆದಂತಹ ಹಿತೈಷಿಗಳಿಗೆ ನಮಸ್ತೆ. ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಐ ಆಮ್ ಆಲ್ಸೋ ಗೋಯಿಂಗ್ ಗುಡ್ ವಿತ್ ಗಾಡ್ ಗ್ರೇಸಸ್. ಆ್ಯಂಡ್ ಇವತ್ತಿನ ಕ್ಲಾಸು ಯಾರೆಲ್ಲ ಟೀಚರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರೋ, ಇಟ್ಸ್ ಅ ವಂಡರ್ಫುಲ್ ವಿಡಿಯೋ ಫಾರ್ ಯು. ಯಾಕಂದರೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಬಿಕಾಸ್ ಡೆಫಿನೆಟ್ಲಿ ಈ ವಿಡಿಯೋದಿಂದ ನಿಮಗೆ ಖಂಡಿತ 6 ಇಂದ 7 ಅಂಕಗಳ ಡೆಫಿನೆಟ್ಲಿ ಯು ವಿಲ್ ಗಾಟ್. ಓಕೆ, ನಿಮಗೆ ಖಂಡಿತ ಸಿಗ್ತದೆ. ಬಿಕಾಸ್ ಈ ಕ್ಲಾಸಲ್ಲಿ ಮನೋವಿಜ್ಞಾನದ ಅರ್ಥದ ಪ್ರತಿಪಾದಕರಿರ್ಬೋದು, ಆಮೇಲೆ ಮನೋವಿಜ್ಞಾನದ ಶಾಖೆಗಳಿರ್ಬೋದು, ಆ ಶಾಖೆಗಳ ಪಿತಾಮಹರು ಯಾರು, ಹಾಗೆ ಮನೋವಿಜ್ಞಾನದ ಪಂಥಗಳು ಯಾವುದ್ಯಾವುದು, ಯಾವ ವಿಜ್ಞಾನಿಗಳು ಯಾವ ಪಂಥಕ್ಕೆ ಸೇರಿದವರು, ಅದರ ಜೊತೆಗೆ ಪ್ರತಿಪಾದಕರು, ಅದರ ಸ್ಥಾಪಕರು, ಹಾಗೆ ಸಾಕಷ್ಟು ಮಾಹಿತಿಗಳಿದೆ. ಅದರ ಜೊತೆಗೆ ವಿಡಿಯೋ ಕೊನೆಗೆ ಇದರಲ್ಲಿ ನಾನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೂಡ ನಾನು ಇದರಲ್ಲಿ ಮಾಡಿದ್ದೀನಿ. ಸೊ ದ್ಯಾಟ್ ಪರ್ಪಸ್ ಡೋಂಟ್ ಸ್ಕಿಪ್ ಎನಿವೇರ್. ಓಕೆ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಪರಿಪೂರ್ಣವಾಗಿ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗುತ್ತೆ. ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಮನೋವಿಜ್ಞಾನದ ಅರ್ಥ ಮತ್ತು ಪ್ರತಿಪಾದಕರು. ಲಿಸನ್ ಹಿಯರ್. ಫಸ್ಟ್ ಒನ್, ಆತ್ಮಶಾಸ್ತ್ರ. ಫಸ್ಟ್ ಮನೋವಿಜ್ಞಾನವನ್ನು ಬಿಗಿನಿಂಗಿಂದ ಸ್ಟಡಿ ಮಾಡಿದ್ದು ಅಂತಂದರೆ ಆತ್ಮಶಾಸ್ತ್ರ ಅಂತ. ಅದನ್ನು ಆತ್ಮಶಾಸ್ತ್ರ ಮನೋವಿಜ್ಞಾನ ಅಂತ ಹೇಳಿದ್ದು ಯಾರು ಅಂದರೆ ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್ ಅವರು ಹೇಳ್ತಾರೆ. ಆ್ಯಂಡ್ ಮನಸ್ಸಿನ ಶಾಸ್ತ್ರ ಅಂತ ಹೇಳಿದವರು ಡಾಂಟೆ, ಲಾಕ್, ಆಮೇಲೆ ಡೆಸ್ಕ್ರಿಟಿಸ್ ಅಂತ ಹೇಳ್ತಾರೆ. ಆಮೇಲೆ ಮನಃಶಾಸ್ತ್ರ, ಇದು ಪ್ರಜ್ಞೆಯ ಶಾಸ್ತ್ರ ಅಂತ ಹೇಳಿದ್ದು ವಿಲಿಯಂ ಜೇಮ್ಸ್ ಮತ್ತು ವಿಲ್ಹೆಲ್ಮ್ ಊಂಟ್ ಅವರು ಹೇಳ್ತಾರೆ. ಆಮೇಲೆ ಇದು ಕೊನೆಗೆ ಲಾಸ್ಟಿಗೆ ಫೈನಲ್ ಆಗಿ ಈಗ ಇದನ್ನು ವರ್ತನಶಾಸ್ತ್ರ, ಮನೋವಿಜ್ಞಾನನೂ ಅಲ್ಲ, ಆತ್ಮದ ಅಧ್ಯಯನವೂ ಅಲ್ಲ, ಸೊ ಇದು ಅಧ್ಯಯನವಾಗಿದೆ, ವರ್ತನಶಾಸ್ತ್ರ ಅಂತ ಹೇಳಿದವರು JB ವ್ಯಾಟ್ಸನ್, ಸ್ಕಿನ್ನರ್ ಮತ್ತು ಮ್ಯಾಕ್ಡ್ಯೂಯಲ್ ಅವರು ಹೇಳ್ತಾರೆ. ಸೊ ಆತ್ಮ ಕೂಡ ಕಣ್ಣಿಗೆ ಕಾಣಲ್ಲ, ವರ್ತನೆ ಒಂದೊಂದು ಸಲ ಒಂದೊಂದು ಆಗಿರ್ತದೆ. ಸೊ ಮನಸ್ಸು ಕಣ್ಣಿಗೆ ಕಾಣಲ್ಲ, ಪ್ರಜ್ಞೆ ಕೂಡ ಇದ್ದ ಹಾಗೆ ಇರಲ್ಲ, ಬದಲಾಗ್ತಾ ಇರುತ್ತೆ. ಹಾಗಾಗಿ ಇದು ವ್ಯಕ್ತಿಯ ವರ್ತನಾಶಾಸ್ತ್ರ ಅಂತ ಇದನ್ನು ಫೈನಲಿ ಈಗ ನಾವು ಕಲಿತಾ ಇದ್ದೀವಿ. ಸೊ ಇದು ವರ್ತನಶಾಸ್ತ್ರವನ್ನು ಇದನ್ನು ಒತ್ತಿ ಹೇಳಿದಂಥವ್ರು, ಪ್ರತಿಪಾದನೆ ಮಾಡಿದಂಥವ್ರು ಮತ್ತು ಇದರ ಮೇಲೆ ಪ್ರಯೋಗಗಳನ್ನು ಮಾಡಿದಂಥವ್ರು ಅಂತಂದರೆ JB ವ್ಯಾಟ್ಸನ್ ಅವರು, ಸ್ಕಿನ್ನರ್ ಅವರು ಮತ್ತು ಮ್ಯಾಕ್ಡ್ಯೂಯಲ್. ಮತ್ತು ನಿಮಗೆ ಇದು ಕರೆಕ್ಟಾಗಿ ಗೊತ್ತಿರಲಿ, ಕೇಳ್ತಾರೆ. ಈ ಕೆಳಗಿನವರಲ್ಲಿ ಯಾರು ವರ್ತನಶಾಸ್ತ್ರಕ್ಕೆ ಸಂಬಂಧಿಸಿಲ್ಲ ಅಂತ ಕ್ವೆಶನ್ ಕೇಳಬಹುದು. 3 ಜನ ಇವ್ರದ್ದೇ ಕೊಟ್ಟು ಇನ್ನೊಬ್ಬರದು ಮನಃಶಾಸ್ತ್ರಜ್ಞ, ಆತ್ಮಶಾಸ್ತ್ರದ ಪ್ರತಿಪಾದಕರ ಬಗ್ಗೆ ಕೊಡ್ಬೋದು. ಹಾಗಾಗಿ ಕರೆಕ್ಟಾಗಿ ನೆನ್ಪಿಟ್ಕೊಂಬಿಡಿ. ಓಕೆ, ಆ್ಯಂಡ್ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಶಾಖೆಗಳು. ಓಕೆ, ಮನೋವಿಜ್ಞಾನದ ಶಾಖೆಗಳಿದೆ, ಅದರ ಪಿತಾಮಹರು ಯಾರ್ಯಾರು ಅಂತ ನೋಡ್ಕೊಂಬಿಡಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ತುಂಬ ಸತಿ ಕೇಳಿದ್ದಾರೆ. ಡೆಫಿನೆಟ್ಲಿ 1 ಅಂಕದ ಪ್ರಶ್ನೆ ಇದರಲ್ಲಿ ಬಂದೇ ಬರ್ತದೆ. ಬರೆದಿಟ್ಕೊಳ್ಳಬೇಕಂದ್ರೆ ಡೆಫಿನೆಟ್ಲಿ ಐ ವಿಲ್ ಗ್ಯಾರಂಟಿ ಯು. ಓಕೆ, ಐ ಗ್ಯಾರಂಟಿ ಯು ಡೆಫಿನೆಟ್ಲಿ. ಮನೋವಿಜ್ಞಾನದ ಪಿತಾಮಹ ನೋಡಿ ಸಿಗ್ಮಂಡ್ ಫ್ರಾಯ್ಡ್ ಅವರು. ಮನೋವಿಜ್ಞಾನ ಶಾಖೆಯ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಅವರು. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ವಿಲ್ಹೆಲ್ಮ್ ಊಂಟ್ ಅವ್ರಿಗೆ ಹೇಳ್ತಾರೆ. ಓಕೆ, ಗಾಟ್ ಇಟ್? ಲಿಸನ್ ಕೇರ್ಫುಲ್ಲಿ. ಓಕೆ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದರೆ ಇಲ್ಲಿ ವಿಲ್ಹೆಲ್ಮ್ ಊಂಟ್ ಅವರು. ಓಕೆ, ಇನ್ನು ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಅಂತ ಯಾರನ್ನು ಕರೀತಾರೆ ಅಂದರೆ ಆಲ್ಫ್ರೆಡ್ ಬೀನೆ ಅವರಿಗೆ ಕರೀತಾರೆ. ಆ್ಯಂಡ್ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಪೆಸ್ಟಾಲಜಿ ಅವರು. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದರೆ ಥಾರಂಡೈಕ್ ಅವರು. ಗೊತ್ತಿರಲಿ, ಶೈಕ್ಷಣಿಕ ಮನೋವಿಜ್ಞಾನ, ಆಧುನಿಕ ಮನೋವಿಜ್ಞಾನ, ಅ ಸ್ಮಾಲ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್ ಟು. ಓಕೆ, ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದರೆ ಥಾರಂಡೈಕ್ ಅವರು. ಓಕೆ, ಇನ್ನು ಸಮೂಹಗತಿ ಶಾಸ್ತ್ರ ಇದು ಕಾರ್ಲ್ ಲೆವಿನ್ ಅವರು. ಓಕೆ, ಕಾರ್ಟ್ ಆಗಬೇಕದು ಲೆವಿನ್ ಅವರು. ಓಕೆ, ಆಮೇಲೆ ಸಮಾಜ ಮಿತಿ ಪರೀಕ್ಷೆ ಮೋರಿನೋ ಮತ್ತು ಚೆನ್ನಿಂಗ್ಸ್ ಅವರು. ಓಕೆ, ಸಮಾಜ ಮಿತಿ ಪರೀಕ್ಷೆ ನೋಡಿ, ಇದು ತುಂಬ ಸತಿ ಕೇಳಿದ್ದಾರೆ. ಇದನ್ನು ಕೂಡ TET ಇರ್ಬೋದು, GPT ಇರ್ಬೋದು, HSTR
ಓಕೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆ, ಪ್ಲೀಸ್, ಅರ್ಥ ಆಗುತ್ತೆ. ಕೊನೆವರೆಗೂ ನೋಡಿದ್ರೆ ನೀವು ಒಂದು ಅಂಕನೂ ಕಳ್ಕೊಳ್ಳೋ ಚಾನ್ಸಸ್ ಇಲ್ಲ. ಓಕೆ, ಮತ್ತು ಶಾಂತ ರೀತಿಲೇ ಕೇಳ್ಕೊಳ್ಳಿ. ಓಕೆ, ಸಮಾಧಾನವಾಗಿ, ಮುಖ್ಯವಾಗಿ ಪ್ರೀತಿಯಿಂದ ಸ್ಟಡಿ ಮಾಡಿ. ಓಕೆ, ಬಿಕಾಸ್ ದ್ಯಾಟ್ ಪ್ರೀತಿಯಿಂದ ಇಷ್ಟಪಟ್ಟು ಆಸಕ್ತಿದಾಯಕವಾಗಿ ನಾವು ಅದನ್ನು ಪ್ರೀತಿಸ್ತಾ ಕಲಿತ್ರೆ, ಎಂಜಾಯ್ ಮಾಡ್ತಾ ಅನುಭವಿಸ್ತಾ ಪ್ರೀತಿಯಿಂದ ಅನುಭವಿಸ್ತಾ ಕಲಿತ್ರೆ ಡೆಫಿನೆಟ್ಲಿ ಆ ಕಲಿಕೆ ನಿಮಗೆ ಸಕಾಲಕ್ಕೆ ಸರಿಯಾದ ಟೈಮಿಗೆ ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಸೊ ದ್ಯಾಟ್ ಪರ್ಪಸ್ನ ಸ್ಟಡಿ ಮಾಡುವಾಗ ಮನಸ್ಸು ತುಂಬ ಪ್ರೀತಿಯಿಂದ ಪ್ರಫುಲ್ಲವಾಗಿರಲಿ ಅನ್ನೋದು ನನ್ನ ರಿಕ್ವೆಸ್ಟು ಮತ್ತು ಹಾರೈಕೆ ಕೂಡ, ಮತ್ತು ನನ್ನ ಪ್ರಾರ್ಥನೆ ಕೂಡ. ಓಕೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ. ಓಕೆ, ನೋಡಿ, ವೆರಿ ಇಂಪಾರ್ಟೆಂಟ್. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಈ ಶಾಖೆಗಳು ವೆರಿ 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 ಇಂಪಾರ್ಟೆಂಟ್. ಓಕೆ, ನೋಡಿ, ನೋಟ್ ಮಾಡಿಟ್ಕೊಳ್ಳಿ. ಬುಕ್ಕಲ್ಲಲ್ಲ, ನಿಮ್ಮ ಮೈಂಡಲ್ಲಿ, ಮನಸ್ಸಲ್ಲಿ. ಓಕೆ, ಬುಕ್ಕಲ್ಲಿ ಇಟ್ಕೊಂಡಿದ್ದು ಮರ್ತು ಹೋಗ್ಬೋದು, ಮೈಂಡಲ್ಲಿ ಇಟ್ಕೊಂಡಿದ್ದು ಮಾತ್ರ ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗುವಂಥದ್ದು. ಸೊ ದ್ಯಾಟ್. ಓಕೆ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಮನೋವಿಜ್ಞಾನದ ಪಿತಾಮಹ ಯಾರು? ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಬುದ್ಧಿಶಕ್ತಿಗಳ ಪರೀಕ್ಷೆಯ ಜನಕ ಯಾರು? ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಸಮೂಹಗತಿಶಾಸ್ತ್ರದ ಪಿತಾಮಹ ಯಾರು? ಸಮಾಜ ಮಿತಿ ಪರೀಕ್ಷೆಯ ಪಿತಾಮಹ ಯಾರು ಅಥವಾ ಜನಕ ಯಾರು? ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ರೆ ತಡಪಡಿಸ್ದೇ ಉತ್ತರ ಕೊಡಬೇಕು. ಓಕೆ, ಕೊಟ್ಟೇ ಕೊಡ್ತೀರಾ ಡೆಫಿನೆಟ್ಲಿ. ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ. ಓಕೆ, ಬನ್ನಿ ನೆಕ್ಸ್ಟ್ ನೋಡಿ, ಮನೋವಿಜ್ಞಾನದ ವಿಧಾನಗಳು ಮತ್ತು ಪ್ರತಿಪಾದಕರು. ಸೊ ಇಲ್ಲಿ ವಿಧಾನಗಳು ಬಂತು, ಈಗ ಶಾಖೆಗಳನ್ನ ನೋಡಿದ್ರಿ ಅಲ್ವಾ? ಸೊ ಈಗ ವಿಧಾನಗಳು, ಮನೋವಿಜ್ಞಾನದ ವಿಧಾನಗಳು ಯಾವುದು ಮತ್ತು ಅದರ ಪ್ರತಿಪಾದಕರು, ಅದನ್ನು ವಾದ ಮಾಡಿದಂಥವ್ರು. ಓಕೆ, ನೋಡಿ, ಫಸ್ಟ್ ಒನ್ ವರ್ತನಾ ವಿಧಾನ ಇದೆ, ಅಂತರಾವಲೋಕನ ವಿಧಾನ ಇದೆ, ಮನೋವಿಶ್ಲೇಷಣಾ ವಿಧಾನ ಇದೆ, ವ್ಯಕ್ತಿ ಅಧ್ಯಯನ ಇದೆ, ಪ್ರಾಯೋಗಿಕ ವಿಧಾನ ಇದೆ ಮತ್ತು ಬೋಬೋಡಾಲ್ ಪ್ರಯೋಗ ಇದೆ. ಸೊ ನೋಡಿ, ಇಲ್ಲಿ ವರ್ತನಾ ವಿಧಾನವನ್ನು ಪ್ರತಿಪಾದನೆ ಮಾಡಿದವರು JB ವ್ಯಾಟ್ಸನ್ ಅವರು. ಓಕೆ, ವರ್ತನಾ ವಿಧಾನವನ್ನು ಪ್ರತಿಪಾದಿಸಿದವರು JB ವ್ಯಾಟ್ಸನ್ ಅವರು. ಆ್ಯಂಡ್ ಅಂತರಾವಲೋಕನ ವಿಧಾನವನ್ನು ಪ್ರತಿಪಾದನೆ ಮಾಡಿದವರು ಅಂತಂದರೆ EB ಟೀಚನರ್ ಅವರು. ಓಕೆ, EB ಟೀಚನರ್ ಅವರು ಅಂತರಾವಲೋಕನವನ್ನು ಪ್ರತಿಪಾದಿಸ್ತಾರೆ. ಸೊ ಇನ್ನು ಇದು ಮನು ಅಲ್ಲ, ಮನೋವಿಜ್ಞಾನ ಆಗಬೇಕು. ಓಕೆ, ಮನೋವಿಶ್ಲೇಷಣಾ ವಿಧಾನ. ಓಕೆ, ಮನಸ್ಸು ಹೇಗೆ ವರ್ತನೆ ಮಾಡ್ತದೆ ಅಂತ ಮನಸ್ಸಿನ ಬಗ್ಗೆ ವಿಶ್ಲೇಷಣವಾಗಿ ಹೇಳಿದಂಥವ್ರು ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಆ್ಯಂಡ್ ವ್ಯಕ್ತಿ ಅಧ್ಯಯನವನ್ನು ಪ್ರತಿಪಾದನೆ ಮಾಡಿದವರು, ವ್ಯಕ್ತಿ ಅಧ್ಯಯನ ವಿಧಾನವನ್ನು ಪ್ರತಿಪಾದನೆ ಮಾಡಿದವರು DFD ಬುಕ್ಸು ವ್ಯಕ್ತಿ ಅಧ್ಯಯನ ಪ್ರತಿಪಾದಕರು. ಓಕೆ, ವಿಧಾನದ ಪ್ರತಿಪಾದಕರು. ಇನ್ನು ಪ್ರಾಯೋಗಿಕ ವಿಧಾನ ವಿಲ್ಹೆಲ್ಮ್ ವುಂಟ್ ಅವರು. ಪ್ರಾಯೋಗಿಕ ವಿಧಾನವನ್ನು ಪ್ರತಿಪಾದನೆ ಮಾಡಿದವರು ಅಂತಂದರೆ ವಿಲ್ಹೆಲ್ಮ್ ವುಂಟ್ ಅವರು. ಇನ್ನು ಬೋಬೋಡಾಲ್ ಪ್ರಯೋಗವನ್ನು ಆಲ್ಬರ್ಟ್ ಬಂಡೂರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಕೊಡ್ಬೋದು, ಈ ಕೆಳಗಿನವರಗಳಲ್ಲಿ ಬೋಬೋಡಾಲ್ ಪ್ರಯೋಗಕ್ಕೆ ಸಂಬಂಧಿಸಿಲ್ಲ ಒಬ್ಬರು ಯಾರವರು ಅಂತ ಕೊಡ್ಬೋದು. ಅದರಲ್ಲಿ ಆಲ್ಬರ್ಟ್ ಬಂಡೂರ್ ಅವ್ರದ್ದು ಕೊಟ್ಟು DFD ಬುಕ್ಸು, ವಿಲ್ಹೆಲ್ಮ್ ವುಂಟು, EB ಟೀಚನರ್ ಅಂತ ಕೊಟ್ಟರೆ ಏನಂತ ಬರೀತೀರಾ? ಡೆಫಿನೆಟ್ಲಿ. ಓಕೆ, ಸಂಬಂಧಿಸಿದವರು ಅಂದರೆ ಓಕೆ, 3 ಜನರದ್ದು ಬೇರೆದವ್ರದ್ದು ಕೊಟ್ಟು ಒಬ್ಬರದ್ದು ಆಲ್ಬರ್ಟ್ ಬಂಡೂರ್ ಅವ್ರು ಕೊಡ್ತಾರೆ. ಕೊಟ್ಟು ಬೋಬೋಡಾಲ್ ಪ್ರಯೋಗಕ್ಕೆ ಸಂಬಂಧಿಸಿದವರು ಯಾರು ಈ ಕೆಳಗಿನವರಲ್ಲಿ ಅಂತ ಕೇಳಿದ್ರೆ ಸೊ ಹೀಗೆ ಕೇಳ್ಬೋದು. ಓಕೆ, ಇನ್ನು ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರನ್ನು ಗುರುತಿಸಿ ಇವರುಗಳಲ್ಲಿ ಅಂತ ಕೊಡ್ಬೋದು. ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಒಬ್ಬರನ್ನ ಕೊಟ್ಟು ಇನ್ನು 3 ಜನರನ್ನ ಬೇರೆ ಪ್ರತಿಪಾದಕರನ್ನ ಕೊಡ್ತಾರೆ. ಓಕೆ, ಬೇರೆ ವಿಧಾನದ ಪ್ರತಿಪಾದಕರನ್ನ ಕೊಡ್ತಾರೆ. ಡೆಫಿನೆಟ್ಲಿ ಕನ್ಫ್ಯೂಸ್ ಮಾಡಲಿಕ್ಕೆ ಈ ಥರದ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೊಡ್ತಾರೆ. ಸೊ ಹಾಗಾಗಿ ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಇನ್ ಎನಿ ಟೈಮ್. ಓಕೆ, ಯಾವ ಟೈಮಲ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಗೋದು ಇಲ್ಲ ನಿಮಗೆ. ಬಿಕಾಸ್ ನೀವು ಪ್ರಜ್ಞಾಪೂರ್ವಕವಾಗಿ ಇಷ್ಟಪಟ್ಟು ಪ್ರೀತಿಯಿಂದ ಕಲಿತ್ರೆ ಡೆಫಿನೆಟ್ಲಿ ಪ್ರೀತಿಗೆ ಎಲ್ಲವನ್ನೂ ಗೆಲ್ಲೋ ಶಕ್ತಿ ಇದೆ. ಬಲವಂತವಾಗಿ ನಾವು ಏನನ್ನೂ ಸಾಧಿಸೋಕ್ಕಾಗಲ್ಲ. ಬಟ್
ಪ್ರೀತಿ ವಿಶ್ವಾಸದಿಂದ ಭಗವಂತನನ್ನು ಕೂಡ ನಾವು ಗೆಲ್ಲಬಹುದು ಅತಿ ಸುಲಭವಾಗಿ, ನಿರಾಯಾಸವಾಗಿ. ಹಾಗಿದ್ಮೇಲೆ ಒಂದು ಪರೀಕ್ಷೆ ಗೆಲ್ಲಕ್ಕಾಗಲ್ವ ನಮ್ಮ ಕೈಲಿ? ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಎನಿಥಿಂಗ್ ಬೈ ದ ಪವರ್ ಆಫ್ ಅವರ್ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್. ಓಕೆ, ಬಿಲೀವ್ ಆ್ಯಂಡ್ ಡೂ ವೆಲ್. ಓಕೆ, ಮಾಡಿ. ಡೆಫಿನೆಟ್ಲಿ ವರ್ಕ್ ಆಗ್ತದೆ. ಡೆಫಿನೆಟ್ಲಿ ನೀವು ಜಯ ಸಾಧಿಸ್ತೀರ. ಆ್ಯಂಡ್ ನೆಕ್ಸ್ಟ್ ನೋಡಿ, ಮನೋವಿಜ್ಞಾನದ ಪ್ರಯೋಗಗಳು ಮತ್ತು ಬಳಸಿದಂತಹ ಪ್ರಾಣಿಗಳು. ಇಲ್ಲಿ ಇಂಪಾರ್ಟೆಂಟ್ ಆದಂತಹ ನೋಟ್ಸನ್ನು ಅಷ್ಟೇ ಸ್ಮಾರ್ಟಾಗಿ ನಾನು ನಿಮಗೆ ಕೊಟ್ಟಿದ್ದೀನಿ, ತುಂಬ ಸುಂದರವಾಗಿ ಕೊಟ್ಟಿದ್ದೀನಿ. ಸ್ಮಾರ್ಟ್ ಸ್ಟಡಿ ಅಂತಾರೆ ಇದಕ್ಕೆ. ಓಕೆ, ಹಾರ್ಡ್ ಸ್ಟಡಿ ಅಲ್ಲ, ಸ್ಮಾರ್ಟ್ ಸ್ಟಡಿ ಅಂತಾರೆ. ಓಕೆ, ಇದರ ಮುಂದಿನ ಆಳವಾದ ಎಕ್ಸ್ಪ್ಲನೇಷನ್ನ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಮಾಡ್ತೀನಿ. ಓಕೆ, ಅದರ ಬಗ್ಗೆ ಸಂಪೂರ್ಣ ಆಳವಾದ ವಿಶ್ಲೇಷಣೆಯನ್ನು ಮುಂದಿನ ಕ್ಲಾಸ್ಗಳಲ್ಲಿ ಮಾಡ್ತೀನಿ. ಓಕೆ, ಡೆಫಿನೆಟ್ಲಿ ಮನೋವಿಜ್ಞಾನದ ಪ್ರಯೋಗಗಳು ಮತ್ತು ಬಳಸಿದಂತಹ ಪ್ರಾಣಿಗಳು ನೋಡಿ. ಬೆಕ್ಕು ಬಳಸಿರೋಂಥವ್ರು ಯಾರು? ಥಾರಂಡೈಕ್ ಅವರು. ಯಾವುದಕ್ಕೆ? ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದ ಪ್ರಯೋಗಕ್ಕೆ ಬಳಸ್ತಾರೆ, ಗೊತ್ತಿರಲಿ. ಥಾರಂಡೈಕ್ ಅವರು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದ ಪ್ರಯೋಗವನ್ನು ಮಾಡ್ತಾರೆ. ಸೊ ಅದಕ್ಕೆ ಬೆಕ್ಕನ್ನು ಬಳಸ್ತಾರೆ ಪ್ರಯೋಗಕ್ಕೆ. ಇನ್ನು ಗೆಸ್ಟಾಲ್ಟ್ ಪಂಥದವರು ಅವ್ರೇನು ಮಾಡ್ತಾರೆ? ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ಪ್ರತಿಪಾದನೆಗೆ ಅವರು ಬಳಸಿದಂತಹ ಪ್ರಾಣಿ ಅಂತಂದರೆ ಅದು ಚಿಂಪಾಂಜಿ. ಆಮೇಲೆ ಅಭಿಜಾತ ಶೋಪಾದಿತ ಸಿದ್ಧಾಂತ, ಅನುಕ್ರಿಯಾವಾದ, ಅನುಜಾತ ಶೋಪಾದಿತ ಅನುಕ್ರಿಯಾವಾದ, ಇದನ್ನು ಪಾವ್ಲೋ ಅವರು ಬಳಸ್ತಾರೆ. ಬಟ್ ಪ್ರಯೋಗಕ್ಕೆ ಬಳಸಿದಂತಹ ಪ್ರಾಣಿ ನಾಯಿಯನ್ನು ಬಳಸ್ತಾರೆ. ಇನ್ನು ಕ್ರಿಯಾಜನ್ಯ ಸಿದ್ಧಾಂತಕ್ಕೆ ಸ್ಕಿನ್ನರ್ ಅವರು ಪ್ರಯೋಗ ಮಾಡ್ತಾರೆ ಪಾರಿವಾಳವನ್ನು. ಓಕೆ, ಪಾರಿವಾಳವನ್ನು ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಸಿದ್ಧಾಂತ ಪ್ರಯೋಗಕ್ಕೆ ಮಾಡ್ತಾರೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಆಲ್ಬರ್ಟ್ ಅವರು, ಆಲ್ಬರ್ಟ್ ಮಗು ಅನ್ನೋದು. ಓಕೆ, ಆಲ್ಬರ್ಟ್ ಅನ್ನುವಂಥದ್ದು ಒಂದು ಮಗುವಿನ ಹೆಸರು. ಆ ಮಗುವನ್ನು ಅವರು ಪ್ರಯೋಗ ಮಾಡ್ತಾರೆ, ಆ ಮಗುವಿನ ಮೇಲೆ ಪ್ರಯೋಗವನ್ನು ನಡೆಸ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಮನೋವಿಜ್ಞಾನದ ಪ್ರಥಮಗಳು. ಫಸ್ಟ್. ಓಕೆ, ಪ್ರಪ್ರಥಮವಾಗಿ ಅಂತ ಸಾಕಷ್ಟು ಎಕ್ಸಾಮ್ಗಳಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿರ್ತೀವಿ. ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಸೊ ಈ ಥರ. ಓಕೆ, ಹಾಗೆ ಮನೋವಿಜ್ಞಾನದ ಪ್ರಥಮಗಳು ಯಾವುದ್ಯಾವುದು ನೋಡಿ. ಮನೋವಿಜ್ಞಾನದ ಪ್ರಥಮ ಪ್ರಯೋಗಾಲಯ ಲಿಪ್ಜಿಗ್ನಲ್ಲಿ, ಅದು ಎಲ್ಲಿ ಬರುತ್ತೆ? ಜರ್ಮನಿನಲ್ಲಿ ಬರುತ್ತೆ. ವಿಲ್ ಹೆಲ್ಮ್ ವುಂಟ್ ಅವರು ಸ್ಥಾಪನೆ ಮಾಡ್ತಾರೆ 1879ರಲ್ಲಿ. ಈ ಪರೀಕ್ಷೆಯನ್ನು 3ರಿಂದ 4 ಸತಿ ಕೇಳಿದ್ದಾರೆ. ಓಕೆ, ಪರೀಕ್ಷೆಯಲ್ಲಿ TET ಪರೀಕ್ಷೆಯಲ್ಲಿ ಕೇಳಿದ್ದಾರೆ. GPT ಇರ್ಬೋದು, HST ಯಾರಿಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ, 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ನಲ್ಲಿ ವಿಲ್ ಹೆಲ್ಮ್ ವುಂಟ್ ಅವರು ಮನೋವಿಜ್ಞಾನದ ಪ್ರಪ್ರಥಮವಾದಂತಹ ಪ್ರಯೋಗಾಲಯವನ್ನು ಅವರು ಲ್ಯಾಬೊರೇಟರಿಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಸ್ಟೇನ್ಲಿ ಹಾಲ್ ಅವರು ಮನೋವಿಜ್ಞಾನದಲ್ಲಿ PhD ಪಡೆದಂತಹ ಮೊದಲ ಅಮೇರಿಕನ್ ವ್ಯಕ್ತಿ ಇವರು. ಮೊದಲ ಅಮೇರಿಕನ್ ವ್ಯಕ್ತಿ ಮನೋವಿಜ್ಞಾನದಲ್ಲಿ PhD ಪದವಿಯನ್ನು ಪಡ್ಕೊಂಡಿದ್ದಾರೆ, ಸ್ಟೇನ್ಲಿ ಹಾಲ್ ಅವರು. ಓಕೆ, ಇನ್ನು ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದವರು ಅಂತಂದರೆ ವಿಲಿಯಂ ಜೇಮ್ಸ್ ಅವರು 1890ರಲ್ಲಿ. ಓಕೆ, 1800. ಇನ್ನು 1890 ದ ಪ್ರಿನ್ಸಿಪಲ್ ಆಫ್ psychology, this book written by who's that? William James. Okay, ವಿಲಿಯಂ ಜೇಮ್ಸ್ ಅವರು 1890ರಲ್ಲಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಅನ್ನುವಂತಹ ಪುಸ್ತಕವನ್ನು ಬರೀತಾರೆ. ಇನ್ನು ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅನ್ನುವಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ಅವ್ರದ್ದು. ಇದನ್ನು ರಚನೆ ಮಾಡಿದವರು, ಈ ಬುಕ್ಕನ್ನು ಬರೆದವರು. ಓಕೆ, ಸೊ ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅನ್ನುವಂಥದ್ದು ಯಾರ್ದು? ಸಿಗ್ಮಂಡ್ ಫ್ರಾಯ್ಡ್ ಅವ್ರದ್ದು. ದಿ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್, ಇದು ಅಬ್ರಹಾಂ ಮಾಸ್ಲೋ ಅವ್ರದ್ದು. ಅವರು 1943ರಲ್ಲಿ ಬರೀತಾರೆ. ಓಕೆ, ದಿ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ ಅಬ್ರಹಾಂ ಮಾಸ್ಲೋ ಅವ್ರದ್ದಿದ್ದು.
ಇನ್ನು ನೆಕ್ಸ್ಟ್ ಬರುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಬರೆದಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಪದೇ ಪದೇ ಅವರು ಪ್ರಯೋಗಾಲಯ ಸ್ಥಾಪನೆ ಆಗಿದ್ದು ಲಿಪ್ಜಿಗ್ನಲ್ಲಿ, ಇದನ್ನೇ ಕೇಳಲ್ಲ. ಈಗಾಗಲೇ ತುಂಬ ಸತಿ ಕೇಳಿದ್ದಾರೆ ಅದನ್ನು. ಓಕೆ, ಕೇಳಬಹುದು, ಕೇಳ್ದೇನೆ ಇರಬಹುದು, ಮೇ ಬಿ ಮೇ ನಾಟ್ ಬಿ, ಬಟ್ ನೀವು ಎಲ್ಲನೂ ಓದಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪರ್ಪಸ್. ಓಕೆ, ಇನ್ನು ಅಮೇರಿಕಾದಲ್ಲಿ ಪ್ರಪ್ರಥಮ ಸ್ಟೇನ್ಲಿ ಹಾಲ್ ಮನೋವಿಜ್ಞಾನ ಪ್ರಯೋಗಾಲಯದ ಸ್ಥಾಪನೆಯನ್ನು ಮಾಡ್ತಾರೆ. ಅದು 1883ರಲ್ಲಿ ಸ್ಟೇನ್ಲಿ ಹಾಲ್ ಅವರು ಅಮೇರಿಕಾದಲ್ಲಿ ಮಾಡ್ತಾರೆ. ಓಕೆ, ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಲಿಪ್ಜಿಗ್ನಲ್ಲಿ ವಿಲ್ಹೆಲ್ಮ್ ವೂಂಟ್ ಅವರು 1879ರಲ್ಲಿ ಮಾಡಿದ್ರೆ 1883ರಲ್ಲಿ ಅಮೇರಿಕಾದಲ್ಲಿ ಮಾಡ್ತಾರೆ. ಲಿಪ್ಜಿಗ್ ಇರೋದು ಜರ್ಮನಿನಲ್ಲಿ, ಅದು ಪ್ರಪ್ರಥಮವಾಗಿ. ಸೆಕೆಂಡ್ ಸ್ಥಾಪನೆ ಆಗಿದ್ದು ಮನೋವಿಜ್ಞಾನದ ಪ್ರಯೋಗಾಲಯ ಅಮೇರಿಕಾದಲ್ಲಿ ಸ್ಟೇನ್ಲಿ ಹಾಲ್ ಅವ್ರು ಮಾಡ್ತಾರೆ 1883ರಲ್ಲಿ. ಸೊ ಡೆಫಿನೆಟ್ಲಿ ಈ ಸಲ ಇದನ್ನೇ ಕೇಳ್ತಾರೆ ನೋಡಿ ನೀವು ಬೇಕಂದರೆ. ಈಗ ಅದನ್ನು ಪ್ರಪ್ರಥಮ ಪ್ರಯೋಗಾಲಯ ಅಂತ ಕೇಳಿದ್ದಾರೆ ಮನೋವಿಜ್ಞಾನದ್ದು ಲಿಪ್ಜಿಗ್ ಅಂತ ಹೇಳಿ, ಬಟ್ ಈ ಸಲ ಸೆಕೆಂಡ್ ಒನ್ ಆಗಿ ಅವರು ಸೆಕೆಂಡ್ ಒನ್ ಅಂತ ಹೇಳಲ್ಲ. ಓಕೆ, ಸ್ಟೇನ್ಲಿ ಹಾಲ್ ಅವರು ಸ್ಥಾಪನೆ ಮಾಡ್ತಕ್ಕಂತಹ ಶೈಕ್ಷಣಿಕ ಮನೋವಿಜ್ಞಾನದ ಶಾಖೆ ಎಲ್ಲಿದೆ, ಅಥವಾ ಎಷ್ಟನೇ ಇಸ್ವಿ ಒಳಗೆ ಸ್ಥಾಪನೆ ಮಾಡ್ತಾರೆ, ಅಥವಾ ಇದು ಎಷ್ಟನೆಯ ಪ್ರಯೋಗಾಲಯ ಅಂತ ಕೇಳ್ಬೋದು. ಸೆಕೆಂಡ್ ಪ್ರಯೋಗಾಲಯ ಅಮೇರಿಕಾದಲ್ಲಿ 1883ರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ 2ನೇ ಪ್ರಯೋಗಾಲಯವನ್ನು ಸ್ಟೇನ್ಲಿ ಹಾಲ್ ಅವರು ಮಾಡ್ತಾರೆ. ಓಕೆ, ಇನ್ನು ಬುದ್ಧಿಶಕ್ತಿಯ ಪರೀಕ್ಷೆಗಳು ಮತ್ತು ಅವುಗಳನ್ನು ರಚನೆ ಮಾಡಿದವರು. ಓಕೆ, ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡೋದು ಹೇಗೆ ಅಂತ ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಕಂಡುಹಿಡಿತಾರೆ, ತಯಾರು ಮಾಡ್ತಾರೆ ಆ ಪರೀಕ್ಷೆಗಳನ್ನು. ಅದು ಯಾರು, ಯಾವ ಪರೀಕ್ಷೆಗಳನ್ನು ಯಾರು ತಯಾರು ಮಾಡಿದ್ರು ಅನ್ನೋದನ್ನು ನೋಡೋಣ ಬನ್ನಿ, ತಡ ಮಾಡದೆ ನೋಡೋಣ. ನೋಡಿ, ಫಸ್ಟ್ ಒನ್ ವ್ಯಕ್ತಿತ್ವ ಬುದ್ಧಿಶಕ್ತಿ ಪರೀಕ್ಷೆಗಳು ಬರುತ್ತೆ. ಓಕೆ, ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ, ಇದನ್ನು ಆಲ್ಫ್ರೆಡ್ ಬೀನೆ ಅವರು ಮಾಡ್ತಾರೆ. ಇದರಲ್ಲಿ 2 ಟೈಪ್ಸ್ ಇದೆ, ವೈಯಕ್ತಿಕ. ಓಕೆ, ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಮತ್ತು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಅಂತ 2 ಇದೆ. ಫಸ್ಟ್ ಇದನ್ನು ನೀವು ನೆನ್ಪಿಟ್ಕೊಂಬಿಡಿ. ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ 2 ವಿಧ, ಒಂದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ, ಇನ್ನೊಂದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ. ಈಗ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯನ್ನು ನೋಡೋಣ. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ, ಇದು ಆಲ್ಫ್ರೆಡ್ ಬೀನೆ ಅವರು ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟವರು. 1905ರಲ್ಲಿ ಈ ಪರೀಕ್ಷೆಯನ್ನು ಅವರು ರಚನೆ ಮಾಡ್ತಾರೆ. ಇನ್ನು ಅಮೇರಿಕಾದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರಚಿಸ್ತಾರೆ 1916ರಲ್ಲಿ. ಓಕೆ, 1916ರಲ್ಲಿ ಕೊಡಬಹುದು ನಿಮಗೆ ಆಯ್ಕೆಗಳಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ ಅಂತ ಕೇಳ್ತಾರೆ. 3 ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕೊಟ್ಟು ಒಂದನ್ನು ಮಾತ್ರ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಎಂದು ಕೊಡ್ತಾರೆ. ಸೊ ಆವಾಗ ನೀವೇನು ಮಾಡ್ತೀರಾ, ಅಥವಾ 3 ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಕೊಟ್ಟು 1 ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಕೊಟ್ಟು ಇದರಲ್ಲಿ ಯಾವುದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಆಗಿದೆ ಅಂತ ಕೇಳ್ಬೋದು. ಓಕೆ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಆಗಿಲ್ಲ ಅಂತ ಕೂಡ ಕೇಳಬಹುದು. 2 ಥರನೂ ಕೇಳ್ತಾರೆ ಅಲ್ವಾ, ಆಗಿಲ್ಲ, ಆಗಿದೆ, ಸಂಬಂಧಿಸಿದೆ, ಸಂಬಂಧಿಸಿಲ್ಲ, ಈ ಥರ ಕೇಳ್ತಿರ್ತಾರೆ. ಓಕೆ, ಯಾವುದು ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಿಸಿಲ್ಲ, ಯಾವುದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಿಸಿಲ್ಲ, ಯಾವುದು ಸಾಮೂಹಿಕ ಬುದ್ಧಿಶಕ್ತಿಗೆ ಪರೀಕ್ಷೆಗೆ ಸಂಬಂಧಿಸಿಲ್ಲ ಅಂತ ಈ ಥರ ಕೇಳ್ತಿರ್ತಾರೆ. ಓಕೆ, ನೋಡಿ, ಆಲ್ಫ್ರೆಡ್ ಬೀನೆ ಅವರು ಫ್ರಾನ್ಸ್ ದೇಶದವರು 1905ರಲ್ಲಿ ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಓಕೆ, ಇನ್ನು ಮತ್ತೆ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ನೋಡಿ 1922ರಲ್ಲಿ ಭಾರತೀಯ ಮನೋವಿಜ್ಞಾನಿ ಡಾಕ್ಟರ್ CH ರೈಸ್ ಅವರು ಹಿಂದೂಸ್ತಾನಿ ಬೀನೆ ಪರಿಷ್ಕೃತ ಬುದ್ಧಿಶಕ್ತಿ ಮಾಪಕವನ್ನು ರಚಿಸ್ತಾರೆ. ಓಕೆ, ಯಾರು, ಡಾಕ್ಟರ್ CH ರೈಸ್ರವರು ಹಿಂದೂಸ್ತಾನಿ ಬೀನೆ ಪರಿಷ್ಕೃತ ಬುದ್ಧಿಶಕ್ತಿ ಮಾಪಕವನ್ನು ರಚನೆ ಮಾಡ್ತಾರೆ. ಇದು ಒಂದು ಪರೀಕ್ಷೆ, ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡುವಂತಹ ಒಂದು ಟೆಸ್ಟ್ ಇದು. ಇದನ್ನು 1922ರಲ್ಲಿ ಭಾರತೀಯ ಮನೋವಿಜ್ಞಾನಿ, ವೆರಿ ಇಂಪಾರ್ಟೆಂಟ್, ಇದು ನೆನಪಿಟ್ಕೊಳ್ಳಿ, ಭಾರತೀಯ ಮನೋವಿಜ್ಞಾನಿ ರಚನೆ ಮಾಡ್ತಾರೆ. ಇನ್ನು ಕರ್ನಾಟಕದ ಮನೋವಿಜ್ಞಾನಿ ಡಾಕ್ಟರ್ MV ಗೋಪಾಲಸ್ವಾಮಿಯವರು ಕರ್ನಾಟಕದ ಬೀನೆ ಪರಿಷ್ಕೃತ ಬುದ್ಧಿಶಕ್ತಿ ಮಾಪಕವನ್ನು ರಚಿಸ್ತಾರೆ. ಹಾಗೆ ಆ್ಯಸ್ ವೆಲ್ ಆ್ಯಸ್
1955ರಲ್ಲಿ ವಯಸ್ಕರಿಗೋಸ್ಕರ, 1937ರಲ್ಲಿ ಮಕ್ಕಳಿಗಾಗಿ ಡೇವಿಡ್ ವೆಸ್ಲರ್ ಅವರು ವೆಸ್ಲರ್ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಸ್ಥಾಪಿಸ್ತಾರೆ. ಇದು ಶಾಬ್ದಿಕ ಹಾಗೂ ಕ್ರಿಯಾತ್ಮಕ ಪರೀಕ್ಷೆಗಳನ್ನು ಒಳಗೊಂಡಿರುತ್ತೆ. ಓಕೆ, ಶಾಬ್ದಿಕ ಹಾಗೂ ಕ್ರಿಯಾತ್ಮಕ ಪರೀಕ್ಷೆಗಳ ಮೇಲೆ ಇದನ್ನು ರಚನೆ ಮಾಡ್ತಾರೆ. ನೋಡಿ, ಮಕ್ಕಳಿಗೋಸ್ಕರ 1937ರಲ್ಲಿ ಪರೀಕ್ಷೆ ಮಾಡ್ತಾರೆ ಪ್ರಯೋಗವನ್ನು. ಇನ್ನು ದೊಡ್ಡವ್ರಿಗೋಸ್ಕರ, ವಯಸ್ಸಾದಂಥವರು ಓಲ್ಡೆಸ್ಟ್ ಪರ್ಸನ್ಗಳಿಗೆ ಬುದ್ಧಿಶಕ್ತಿ ಯಾವ ಥರ ಇರುತ್ತೆ, ಅವ್ರ ಥಿಂಕಿಂಗ್ ಕೆಪಾಸಿಟಿ, ಅವ್ರದ್ದು ಮೆಂಟಾಲಿಟಿ, ಅವ್ರದ್ದು IQ ಕೆಪಾಸಿಟಿ ಯಾವ ಥರ ಇರುತ್ತೆ, ಅವರ ವರ್ತನೆ ಹೇಗೆ ಇರ್ತದೆ ಅನ್ನೋ ಪರೀಕ್ಷೆಯನ್ನು 1955ರಲ್ಲಿ ವಯಸ್ಕರಿಗೋಸ್ಕರ ಸಪ್ರೇಟ್ ಪರೀಕ್ಷೆಯನ್ನು ರಚನೆ ಮಾಡ್ತಾರೆ. ಇನ್ನು ಮಕ್ಕಳಿಗಾಗಿ ರಚನೆ ಮಾಡಿದ್ದು 1937ರಲ್ಲಿ. ಸೊ ಇದು ಯಾರು ರಚನೆ ಮಾಡ್ತಾರೆ ಈ ಪರೀಕ್ಷೆಗಳನ್ನು? ಡೇವಿಡ್ ವೆಸ್ಲರ್ ಅವರು ಮಾಡ್ತಾರೆ. ಡೇವಿಡ್ ವೆಸ್ಲರ್ ಅವರು ತುಂಬ ಈಸಿ ನೆನಪಿಟ್ಕೊಳ್ಳಿಕ್ಕೆ. ವೆಸ್ಲರ್ ಬುದ್ಧಿಶಕ್ತಿ ಪರೀಕ್ಷೆ ಅಂದರೆ ಡೇವಿಡ್ ವೆಸ್ಲರ್. ಓಕೆ, ಗೊತ್ತಿರಲಿ. ಕರ್ನಾಟಕದ ಮನೋವಿಜ್ಞಾನಿ ಡಾಕ್ಟರ್ MV ಗೋಪಾಲಸ್ವಾಮಿ ಇವರು ಕರ್ನಾಟಕದ ಬೀನೆ ಪರಿಷ್ಕೃತ ಬುದ್ಧಿಶಕ್ತಿ ಮಾಪಕವನ್ನು ರಚಿಸ್ತಾರೆ. ಹಾಗೆ ಹಿಂದೂಸ್ತಾನಿ ಬೀನೆ ಪರಿಷ್ಕೃತ ಬುದ್ಧಿಶಕ್ತಿ ಮಾಪಕವನ್ನು ಡಾಕ್ಟರ್ CH ರೈಸ್ರವರು ಇವರು ಕೂಡ ನಮ್ಮ ಭಾರತದವರೇ. 1922ರಲ್ಲಿ ಹಿಂದೂಸ್ತಾನಿ ಬೀನೆ ಪರಿಷ್ಕೃತ ಬುದ್ಧಿಶಕ್ತಿ ಮಾಪಕವನ್ನು ರಚನೆ ಮಾಡ್ತಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್. ಓಕೆ, ನಿಮಗೆ ಅರ್ಥ ಆಗಿದೆ ಇಲ್ಲಿ ಅಂತ ಅಂದ್ಕೊಳ್ತೇನೆ ನಾನು. ಓಕೆ, ನೋಡಿ, ನೆಕ್ಸ್ಟ್ ಬರುವಂಥದ್ದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಇಲ್ಲಿವರೆಗೂ ನೀವೇನು ನೋಡಿದ್ರಲ್ಲ ಈಗ 5 ಪರೀಕ್ಷೆಗಳು, ಅದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ಓಕೆ, ವೈಯಕ್ತಿಕವಾಗಿ ಒಬ್ಬೊಬ್ಬ ವಿದ್ಯಾರ್ಥಿ ಅಥವಾ ಒಬ್ಬೊಬ್ಬ ವ್ಯಕ್ತಿಯನ್ನೇ ಸ್ಟಡಿ ಮಾಡುವಂಥದ್ದು. ಈ ಮನುಷ್ಯ ಹೇಗೆ, ಈ ಮನುಷ್ಯನ ವರ್ತನೆಗಳ ಹೇಗೆ ಅನ್ನುವಂಥದ್ದನ್ನು ಒಬ್ಬೊಬ್ಬರನ್ನ ಸ್ಟಡಿ ಮಾಡುವಂತಹ ಪರೀಕ್ಷೆಗಳು. ಸಾಮೂಹಿಕವಾಗಿ ಗುಂಪಾಗಲ್ಲ. ಇನ್ನು ಇದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಎಲ್ಲರಿಗೂ ಸಾಮೂಹಿಕವಾಗಿ ಅನ್ವಯಿಸುವಂಥದ್ದು. ಅಂದರೆ ಇಲ್ಲಿ ಒಂದು ಗುಂಪನ್ನೇ ಸ್ಟಡಿ ಮಾಡ್ತಾರೆ. ಅಂದರೆ ಸೈನಿಕರು ಹೇಗಿರ್ತಾರೆ, ಅವ್ರ ವರ್ತನೆಗಳು, ಅವ್ರ ಆ್ಯಟಿಟ್ಯೂಡ್ ಹೇಗಿರ್ತದೆ, ಅಥವಾ ಡಾಕ್ಟರ್ಸದ್ದು ಹೇಗೆ, ಲಾಯರ್ಸದ್ದು ಹೇಗೆ, ಒಬ್ಬ ಟೀಚರ್ಸ್ ಸಮುದಾಯ ಹೇಗಿರ್ತದೆ, ಒಂದು ಸಾಮೂಹಿಕ ಸಮಾಜದಲ್ಲಿರ್ತಕ್ಕಂತಹ ಪ್ರಜೆ ವರ್ತನೆ ಹೇಗಿರ್ಬೋದು ಅನ್ನುವಂಥದ್ದನ್ನು ಸ್ಟಡಿ ಮಾಡುವಂಥದ್ದು. ನೋಡಿ, ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಸಾಮೂಹಿಕ ಶಾಬ್ದಿಕ ಪರೀಕ್ಷೆ ಅಂತ ಬರುತ್ತೆ. ಆಮೇಲೆ ಆರ್ಮಿ ಆಲ್ಟಾ ಪರೀಕ್ಷೆ, ಆರ್ಮಿ ಬೀಟಾ ಪರೀಕ್ಷೆಗಳಂತ ಬರುತ್ತೆ. ಸೊ ಈ ಪರೀಕ್ಷೆಗಳನ್ನು ನೋಡಿ, ಸೈನಿಕ ಸಾಧಾರಣ ವರ್ಗೀಕರಣ ಪರೀಕ್ಷೆಗೋಸ್ಕರ ಸೈನಿಕರಲ್ಲಿ ಏನು ನಮ್ಮ ದೇಶ ಕಾಯುವಂತಹ ಸೈನಿಕರು ಇದ್ದಾರಲ್ವ, ಸೊ ಸೈನಿಕರಿಗೋಸ್ಕರ ಈ ಪರೀಕ್ಷೆಗಳನ್ನ ಸಿದ್ಧ ಮಾಡ್ತಾರೆ ಅವರು. ಓಕೆ, ಇಲ್ಲಿ ವರ್ಗೀಕರಣ ಮಾಡ್ತಾರೆ. ಮತ್ತು ಸಾಮೂಹಿಕ ಶಾಬ್ದಿಕ ಪರೀಕ್ಷೆಯನ್ನು ಅಮೇರಿಕಾದ ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಅಕ್ಷರಸ್ಥರಿಗಾಗಿ ಆರ್ಮಿ ಅಲ್ಟಾ ಪರೀಕ್ಷೆಯನ್ನು ಮಾಡ್ತಾರೆ. ಇನ್ನು ಅನಕ್ಷರಸ್ಥರಿಗಾಗಿ ಆರ್ಮಿ ಬೀಟಾ ಪರೀಕ್ಷೆಯನ್ನು ಮಾಡ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಇದೇನು ಫಸ್ಟ್ ವರ್ಲ್ಡ್ ವಾರ್ ಆಯ್ತಲ್ವಾ, ಪ್ರಥಮ ಮಹಾಯುದ್ಧ ಆಗಿದ್ದು. ಸೊ ಅದಾದ ನಂತರ ಅಮೇರಿಕಾದಲ್ಲಿ ಆದಂತಹ ಹಾನಿಗಳಿಗೋಸ್ಕರ ನೋಡಿ ಅಲ್ಲಿ ಅರ್ಥ ಆಗುತ್ತೆ. ಆವಾಗ ಅವರು ಒಂದು ಸುಸಜ್ಜಿತವಾದಂತಹ ಪರೀಕ್ಷೆಗಳನ್ನ ತಗೋಬೇಕು, ಅವರನ್ನು ಇನ್ನೂ ತಯಾರು ಮಾಡಬೇಕು ಅಂತ ಸೈನಿಕರಿಗೆ. ಹಾಗಾಗಿ ಅಲ್ಲಿ ಸೈನಿಕರು ಯುದ್ಧದ ಸಂದರ್ಭದಲ್ಲಿ ಸೈನಿಕರಷ್ಟೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚಿನ ಜನ ಸೈನಿಕರ ಅವಶ್ಯಕತೆ ಐತಿ ಅಂತಂದರೆ ದೇಶದಲ್ಲಿರ್ತಕ್ಕಂತಹ ನಾವುಗಳು ಕೂಡ ಹೋಗಬೇಕಾಗತ್ತೆ ಯುದ್ಧ ಮಾಡಲಿಕ್ಕೆ. ಟ್ರೈನಿಂಗ್ ಇಲ್ಲದೆ ಇದ್ದರೂ, ನಾವು ನೌಕರಿ ಒಳಗಿಲ್ಲ ಅಂದರೂ ಕೂಡ, ನಾವು ಯುದ್ಧದ ಸಂದರ್ಭ ಬಂತು ಅಂತಂದರೆ, ಸೈನಿಕರು ಶಾರ್ಟೇಜ್ ಆದರು ಅಂತಂದರೆ, ಕಡಿಮೆ ಬಿದ್ದರು ಅಂತಂದರೆ ನಾವು ಕೂಡ ಹೋಗಬೇಕಾಗತ್ತೆ. ಹಾಗಾಗಿ ಕಲ್ತಿರೋರಿಗೋಸ್ಕರ ಬೇರೆ, ಕಲಿದೇ ಇರೋರಿಗೋಸ್ಕರ ಬೇರೆ ಅಂತ ಪರೀಕ್ಷೆಗಳನ್ನ ರಚನೆ ಮಾಡ್ತಾರೆ ಅಮೇರಿಕಾ ದೇಶದವರು ಆಗಿನ ಟೈಮಲ್ಲಿ. ಓಕೆ, ಆಮೇಲೆ ನೋಡಿ, ಆರ್ಮಿ ಸಾಮಾನ್ಯ ಬುದ್ಧಿಶಕ್ತಿ ಪರೀಕ್ಷೆ ಹಾಗೂ ಜೊಲೋಟಾ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಕೂಡ ಇದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲೇ ಬರುತ್ತೆ. ಇನ್ನು ಆಸಕ್ತಿಕ ಪರೀಕ್ಷೆಗಳು ಅಂತ ಬರುತ್ತೆ. ಆಸಕ್ತಿ ಪರೀಕ್ಷೆಗಳು, ಇಂಟ್ರೆಸ್ಟಿಂಗ್ ಟೆಸ್ಟ್ ಅಂತ ಬರ್ತದೆ. ಸೊ ಇದು ನೋಡಿ, 1920ರಲ್ಲಿ ಅಮೇರಿಕಾದ EK ಸ್ಟ್ರಾಂಗ್ ಅವರು ಆಸಕ್ತಿ ಪರೀಕ್ಷಿಸುವಗೋಸ್ಕರ ಸ್ಟ್ರಾಂಗ್ ಉದ್ಯೋಗ ಆಸಕ್ತಿ ತಪಸೀಲು ಪಟ್ಟಿ ಮಾಪನವನ್ನು ರೂಪಿಸ್ತಾರೆ. ಓಕೆ, ಮುಂದೆ 1953ರಲ್ಲಿ ಕ್ಯೂಡರ್ ಅವ್ರು ಏನು ಮಾಡ್ತಾರೆ, ಆಸಕ್ತಿ ಪತ್ತೆ ಹಚ್ಚುವ ಮಾಪನವನ್ನು
ರೆಡಿ ಮಾಡುತ್ತಾರೆ. ಸೊ ಅದು ಕ್ಯೂಡರ್ ತಪಸೀಲು ಪಟ್ಟಿ ಅಂತ ಹೇಳ್ತಾರೆ, ಕೇಳಬಹುದು. ಕ್ಯೂಡರ್ ತಪಸೀಲು ಪಟ್ಟಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಈ ಕೆಳಗಿನವುಗಳಲ್ಲಿ ಅಂತ ಆಯ್ಕೆಗಳನ್ನ ಕೊಡ್ತಾರೆ. ಯಾವುದಕ್ಕೆ ಸಂಬಂಧಿಸಿದೆ ಅಂತ ಆವಾಗ ನೀವು ಹೇಳಬೇಕು ಕ್ಯೂಡರ್ ತಪಸೀಲು ಪಟ್ಟಿ ಅಂತಂದರೆ ಇದು ಆಸಕ್ತಿ ಪತ್ತೆ ಹಚ್ಚುವ ಮಾಪನ. ಓಕೆ, ಗೊತ್ತಿರಲಿ. ಆಸಕ್ತಿ ಯಾರಿಗೆ ಯಾವುದರಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತಿ ಇದೆ. ಒಂದು ಮಗುನ ನೀವು ಕಲಿಕೆಗೋಸ್ಕರ ತಗೊಂಡ್ರೆ, ಈಗ ಮಗು ನಿಮ್ಮ ಸ್ಕೂಲಲ್ಲಿ ನಿಮ್ಮ ಕ್ಲಾಸಲ್ಲಿ ಒಂದು ಮಗು ಇದೆ ಅಂತಂದರೆ ನೀವು ಮಕ್ಕಳಲ್ಲಿ ಪ್ರತಿಯೊಬ್ಬ ಮಗುನ ಒಬ್ಬೊಬ್ಬರು ಒಂದೊಂದು ಥರ ಇಂಟ್ರೆಸ್ಟ್ ಇರ್ತಾರೆ ಅಲ್ವಾ, ಎಲ್ಲರೂ ಎಲ್ಲದರಲ್ಲೂ ಪರಿಣಿತರಿರಲ್ಲ. ಸೊ ಹಾಗಾಗಿ ಯಾವ ಮಗುವಿಗೆ ಯಾವ ಆಸಕ್ತಿ ಇದೆ, ಯಾವುದರಲ್ಲಿ ಅವನು ಆಸಕ್ತಿ ಇಟ್ಟು ಕಲಿತಿದ್ದಾನೆ ಅನ್ನೋದನ್ನು ಪತ್ತೆ ಹಚ್ಚೋದು. ಸೊ ಇದು ಕ್ಯೂಡರ್ ತಪಸೀಲು ಪಟ್ಟಿ, ಗೊತ್ತಿರಲಿ. ಓಕೆ, ಇನ್ನು ಪ್ರಸಿದ್ಧ ಮನೋವಿಜ್ಞಾನಿಗಳು ಮತ್ತು ಪ್ರತಿಪಾದಿಸಿದ ಸಿದ್ಧಾಂತಗಳು ಮತ್ತವರ ಸಾಧನೆಗಳು ಅಂತ ಬರುತ್ತೆ. ಪ್ರಸಿದ್ಧ ಮನೋವಿಜ್ಞಾನಿಗಳು ಪ್ರಪಂಚದಲ್ಲೇ ಎಲ್ಲ ದೇಶದವರು ಸೇರಿ ಅತ್ಯಂತ ಪ್ರಸಿದ್ಧ ಮನೋವಿಜ್ಞಾನಿಗಳು, ಹಾಗೆ ಅವರು ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತಗಳು ಮತ್ತು ಸಾಧನೆ, ಅವರು ಅದರಲ್ಲಿ ಸಾಧಿಸಿದ ಸಾಧನೆ ಏನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಎಸ್, ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಎಲ್ ಥಾರ್ನ್ಡೈಕ್ ಅವ್ರು ಬರ್ತಾರೆ. ವೆರಿ 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 ಫೇಮಸ್ ಶೈಕ್ಷಣಿಕ ಮನೋವಿಜ್ಞಾನಿ ಎಲ್ ಥಾರ್ನ್ಡೈಕ್ರವರು. ಇವರು ನೋಡಿ 1874ರಿಂದ 1949ರವರೆಗೂ ಬದುಕಿರ್ತಾರೆ. ಅವರ ಜೀವಿತಾವಧಿ. ಇವರು ಅಮೇರಿಕಾ ದೇಶದವರು, ಗೊತ್ತಿರಲಿ. ಥಾರ್ನ್ಡೈಕ್ರವರು ಅಮೇರಿಕಾ ದೇಶದವರು. ಇನ್ನು ಇವ್ರ ಬಗ್ಗೆ ನಾವು ಕಲಿಬೇಕು ಅಂತಂದರೆ ನೋಡಿ, ಇವರು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ನಾವು. ಆಲ್ರೆಡಿ ಜಸ್ಟ್ ಫ್ಯೂ ಮಿನಿಟ್ಸ್ ಎಗೋ ಐ ಟೋಲ್ಡ್ ದ್ಯಾಟ್. ಓಕೆ, ಇವರು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಆಮೇಲೆ ಇವರು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು, ಬಹುಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಮತ್ತು ಸಮಾನ ಮೂಲಾಂಶಗಳ ಕಲಿಕಾ ವರ್ಗಾವಣೆಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಇದರಲ್ಲಿ ನೋಡಿ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ ಯಾವುದು ಅಂತಂದರೆ ಎಸ್ ಮತ್ತು ಆರ್ ಕಾರಕಗಳು. ಮನೋವಿಜ್ಞಾನದ ಪ್ರವರ್ತಕರಾದಂತಹ ಇವರು ಈ ಸಿದ್ಧಾಂತದ ನಿಯಮ ಎಸ್ ಮತ್ತು ಆರ್ ಸಿದ್ಧಾಂತಗಳ ನಿಯಮವನ್ನು ಪ್ರತಿಪಾದನೆ ಮಾಡ್ತಾರೆ. ಇದರಲ್ಲಿ ಅಭ್ಯಾಸ ನಿಯಮ ಮತ್ತು ಸಿದ್ಧತಾ ನಿಯಮ. ಎಸ್ ಮತ್ತು ಆರ್ ಅಂದ್ರೇನು? ಅಭ್ಯಾಸ ನಿಯಮ ಮತ್ತು ಸಿದ್ಧತಾ ನಿಯಮ. ಮತ್ತು ಇನ್ನೊಂದು ನೋಡಿ ಪರಿಣಾಮ ನಿಯಮ. ಈ 3 ಕಲಿಕಾ ನಿಯಮಗಳನ್ನು ರೂಪಿಸ್ತಾರೆ. ಎಸ್ ಮತ್ತು ಆರ್ ಕಾರಕಗಳಷ್ಟೇ ಅಲ್ಲ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅನ್ನುವಂತಹ 3 ಕಲಿಕಾ ನಿಯಮಗಳನ್ನು ರೂಪಣೆ ಮಾಡಿದವರು ಅಂತಂದರೆ ಅದು ಕೂಡ ಥಾರ್ನ್ಡೈಕ್ರವರು. ನೋಡಿ, ಇದರಲ್ಲೇ ಏನಿಲ್ಲಂದ್ರೂ ನಿಮಗೆ 4ರಿಂದ 5 ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇದೆ. ಇದರ ಮೇಲೇ ತುಂಬ ಸತಿ ಕೇಳಿದ್ದಾರೆ. ಇದು ಕಲಿಕಾ ನಿಯಮ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಆಮೇಲೆ ಅಭ್ಯಾಸ ನಿಯಮ ಅಂತ 4 ಕೊಟ್ಟು ಇದರಲ್ಲಿ ಯಾವುದು ಒಂದು ಕಲಿಕಾ ನಿಯಮವಲ್ಲ ಅಂತ ಕೇಳ್ಬೋದು. ಅಥವಾ ಈ 3 ನಿಯಮಗಳನ್ನ ಕೊಟ್ಟು ಎಸ್ ಮತ್ತು ಆರ್ ಕಾರಕಗಳ ಬಗ್ಗೆನೂ ಕೇಳ್ಬೋದು. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಬಹುದು. ಮತ್ತು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ, ಬಹುಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತ, ಇದನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳ್ಬೋದು. ಇನ್ನು ಸಮಾನ ಮೂಲಾಂಶಗಳ ಕಲಿಕಾ ವರ್ಗಾವಣೆಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೂಡ ಕೇಳ್ಬೋದು. ಏನಂತ? ಸಮಾನ ಮೂಲಾಂಶಗಳ ಕಲಿಕಾ ವರ್ಗಾವಣೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಈ ಕೆಳಗಿನವರುಗಳಲ್ಲಿ ಅಂತ ಕೇಳ್ಬೋದು. ಥಾರ್ನ್ಡೈಕ್ರವರು, ಗೊತ್ತಿರಲಿ. ನೋಡಿ, ಇದರಲ್ಲಿ ಏನಿಲ್ಲಂದ್ರೂ 4ರಿಂದ 5 ಪ್ರಶ್ನೆಗಳು ನಿಮಗೆ ಬರುವಂತಹ ಚಾನ್ಸಸ್ ಇದೆ. 4ರಿಂದ 5 ಪ್ರಶ್ನೆಗಳು. ಓಕೆ, ಎಲ್ ಥಾರ್ನ್ಡೈಕ್ರವರು ವೆರಿ 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 ಇಂಪಾರ್ಟೆಂಟ್ ಶೈಕ್ಷಣಿಕ ಮನೋವಿಜ್ಞಾನಿ ಇವರು. ಓಕೆ, ಈ ಮನೋವಿಜ್ಞಾನಿಗಳು ತುಂಬ ಇಂಪಾರ್ಟೆಂಟು, ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂಥವ್ರು ಇವರು. ಅಮೇರಿಕಾ ದೇಶದವರು. 1874ರಿಂದ 1949ರ ಜೀವಿತಾವಧಿ ಇವ್ರದ್ದು. ಓಕೆ, ಎಸ್ ಮತ್ತು ಆರ್ ಕಾರಕಗಳ ಮನೋವಿಜ್ಞಾನದ ಪ್ರವರ್ತಕರು ಕೂಡ ಇವರಾಗಿರ್ತಾರೆ. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಸಿದ್ಧತಾ ನಿಯಮ ಅಂದರೆ ಫಸ್ಟು ಪ್ರಿಪೇರ್ ಮಾಡೋದು. ಒಂದು ಮಗುವಿಗೆ ಒಂದೇನೋ ನಾವು ಕಲಿಸ್ಬೇಕು ಅಂತಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗಿ ಫಸ್ಟ್ ಎಲ್ಲ ರೀತಿ ರೆಡಿ ಮಾಡೋದು. ಆಮೇಲೆ ಅದನ್ನು ಅಭ್ಯಾಸ ಮಾಡಿಸೋದು. ಆಮೇಲೆ ಅದರ ಪರಿಣಾಮ ಏನಾಗ್ತದೆ ಅನ್ನೋದನ್ನು ನಾವು ಔಟ್ಪುಟ್ಟಿಂಗ್ ತೆಗಿಯೋದು. ಓಕೆ, ಸೊ ದ್ಯಾಟ್ ಅದರ ಮೇಲೆ ಪ್ರಯೋಗವನ್ನು ಮಾಡ್ತಾರೆ.
ತುಂಬ ಚೆನ್ನಾಗಿ ವರದಿಯನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಬರೋದು ಎರಡನೇದಾಗಿ ವರ್ತಮಿಯರ್ ಬರ್ತಾರೆ, ಕೋಹಿಲರ್ ಬರ್ತಾರೆ, ಕರ್ಟ್ ಕಾಫ್ಟ್ ಅವ್ರು ಬರ್ತಾರೆ, ಮತ್ತು ಲೇವಿನ್ ಅವ್ರು ಬರ್ತಾರೆ. ಇವರು ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪನೆ ಮಾಡ್ತಾರೆ. ಗೆಸ್ಟಾಲ್ಟ್ ಪಂಥದವ್ರು ಇವರು. ನೋಡಿ, ಇವ್ರುಗಳಲ್ಲಿ ಗೆಸ್ಟಾಲ್ಟ್ ಪಂಥದ ಸ್ಥಾಪಕರು ಇವ್ರು ಮೂವರು ಅಲ್ಲ. ಈ ಮೂವರು ಯಾರ್ಯಾರು ಹೇಳಿ? ವರ್ತಮಿಯರ್, ಕೋಹಿಲರ್, ಕರ್ಟ್ ಕಾಫ್ಟ್ ಮತ್ತು ಲೇವಿನ್ ಅವರು ಗೆಸ್ಟಾಲ್ಟ್ ಪಂಥಕ್ಕೆ ಸೇರಿದವರು. ಇವರಲ್ಲಿ ವರ್ದಮಿಯರ್ ಮಾತ್ರ ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪನೆ ಮಾಡ್ತಾರೆ. ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪಿಸಿದವರು ಯಾರು ಈ ಕೆಳಗಿನವರುಗಳಲ್ಲಿ ಅಂತ ಕೊಡ್ಬೋದು. ವರ್ತಮಿಯರ್ ಗೊತ್ತಿರಲಿ. ಓಕೆ, ಇನ್ನು ಗೆಸ್ಟಾಲ್ಟ್ ಅನ್ನುವಂತಹ ಪದದ ಅರ್ಥ ಏನು ಅಂತಂದರೆ ವಿನ್ಯಾಸ ಅಥವಾ ಸಂಘಟಿತ ಅಥವಾ ಬಿಡಿ ಅಂತ ಅರ್ಥ ಆಗುತ್ತೆ. ವಿನ್ಯಾಸ ಅಥವಾ ಸಂಘಟಿತ ಅಥವಾ ಬಿಡಿ ಅಂತ ಅರ್ಥ ಆಗುತ್ತೆ. ಅಂದರೆ ಬಿಡಿ ಬಿಡಿಯಾಗಿ ಕಲಿಯೋದು ಅಂತ. ಓಕೆ, ಸೊ ಇಲ್ಲಿ ನೋಡಿ, ಗೆಸ್ಟಾಲ್ಟ್ ಪಂಥದ ಸ್ಥಾಪಕರು ಯಾರು ಅಂತ ಕೇಳ್ಬೋದು. ವರ್ತಮಿಯರ್ ಗೊತ್ತಿರಲಿ. ಇನ್ನು ನೋಡಿ, 3 ವ್ಯಕ್ತಿಗಳನ್ನು ಗೆಸ್ಟಾಲ್ಟ್ ಪಂಥದವ್ರದ್ದು ಕೊಟ್ಟು ಒಬ್ರದ್ದು ವರ್ತನಾ ಪಂಥದವ್ರದ್ದು ಕೊಡ್ತಾರೆ. ಸೊ ಕೊಟ್ಟು ಏನು ಹೇಳ್ತಾರೆ? ಈ ಕೆಳಗಿನವರುಗಳಲ್ಲಿ ಯಾರು ಗೆಸ್ಟಾಲ್ಟ್ ಪಂಥಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಬಹುದು. ಓಕೆ, ಹಾಗಾಗಿ ಗೊತ್ತಿರಲಿ ಗೆಸ್ಟಾಲ್ಟ್ ಪಂಥದವ್ರು ಯಾರು, ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು, ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರು, ತಿಳಿತಾ? ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ನೋಟ್ಸ್ ಇದೆಲ್ಲ. ಓಕೆ, ಆಮೇಲೆ ನೋಡಿ ನೆಕ್ಸ್ಟು ಒಳನೋಟ ಕಲಿಕಾ ಸಿದ್ಧಾಂತದ ಪ್ರಯೋಗ ಮಾಡಿದವರು ಅಂತಂದರೆ ಈಗ ಜಸ್ಟ್ ನಾವು ನೋಡಿದ್ವಿ ಯಾರು ಅಂತ. ಓಕೆ, ಸೊ ಬಳಸಿದಂತಹ ಪ್ರಾಣಿ ಯಾವುದು? ವಿಚ್ ಒನ್ ಇಸ್ ದ್ಯಾಟ್? ಸುಲ್ತಾನ ಅನ್ನುವಂತಹ ಚಿಂಪಾಂಜಿ. ಆ ಚಿಂಪಾಂಜಿಗೆ ಸುಲ್ತಾನ ಅಂತ ಹೆಸರಿಟ್ಟಿದ್ರು ಅವರು. ಓಕೆ, ಸುಲ್ತಾನ ಅನ್ನುವಂಥದ್ದು ಒಳನೋಟ ಕಲಿಕಾ ಸಿದ್ಧಾಂತಕ್ಕೆ ಪ್ರಯೋಗಕ್ಕೆ ಬಳಸಿದಂತಹ ಪ್ರಾಣಿ. ಓಕೆ, ಮುಂದೆ ನೋಡಿ, ಇಂಗ್ಲೆಂಡಿನ ಸ್ಪಿಯರ್ಮನ್ ಅವ್ರು ಏನು ಮಾಡ್ತಾರೆ? ಸ್ಪಿಯರ್ಮನ್ ಚಾರ್ಲ್ಸ್ ಅವ್ರ ಪೂರ್ಣ ಹೆಸರು. ಸ್ಪಿಯರ್ಮನ್ ಚಾರ್ಲ್ಸ್ ಅನ್ನುವಂಥದ್ದು ಅವ್ರ ಪೂರ್ಣ ಹೆಸರು. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇದನ್ನು ಕೂಡ ಕೇಳಿದ್ದಾರೆ. ಎಸ್, ಅಫ್ಕೋರ್ಸ್, ಇದನ್ನು ಕೂಡ ಕೇಳಿದ್ದಾರೆ. 2000 ಕೇಳಿದ್ದಾರೆ ಡೆಫಿನೆಟ್ಲಿ. ರೀಸೆಂಟಾಗಿ ಈಗ ಒಂದು 2 ಇಯರ್ಸ್ ಹಿಂದೆ ಕೇಳಿದ್ದಾರೆ. ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದರೆ ಸ್ಪಿಯರ್ಮನ್ ಗೊತ್ತಿರಲಿ. ಓಕೆ, ಇನ್ನು ಬುದ್ಧಿಶಕ್ತಿಯು ಜಿ ಮತ್ತು ಎಸ್ ಕಾರಕಗಳಿಂದ ಕೂಡಿದೆ ಅಂತ ಇವರು ಹೇಳ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಜಿ ಮತ್ತು ಎಸ್ ಕಾರಕಗಳಿಂದ ಕೂಡಿದೆ ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಮತ್ತು ಇವರು ಸಂಖ್ಯಾಶಾಸ್ತ್ರದಲ್ಲಿ ರ್ಯಾಂಕ್ ಕೋ ರಿಲೇಷನ್ ಅನ್ನು ಅಭಿವೃದ್ಧಿ ಪಡಿಸ್ತಾರೆ. ಸಂಖ್ಯಾಶಾಸ್ತ್ರದಲ್ಲಿ, ನಾಟ್ ಓನ್ಲಿ ಇನ್ ಶೈಕ್ಷಣಿಕ ಮನೋವಿಜ್ಞಾನ. ಸೊ ಇವ್ರು ಏನು ಮಾಡ್ತಾರೆ? ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡ್ತಾರೆ. ಆಮೇಲೆ ನೋಡಿ, ಆಸ್ಟ್ರಿಯಾ ದೇಶದವರಾದಂತಹ ಸಿಗ್ಮಂಡ್ ಫ್ರೈಡ್ ಅವ್ರ ದೇಶ ಯಾವ್ದು ಹೇಳಿ? ಆಸ್ಟ್ರಿಯಾ ದೇಶದವರು. ಓಕೆ, ಅವ್ರ ಜೀವಿತಾವಧಿ ಅಂದರೆ 1856ರಿಂದ 1939 ಇರ್ತಾರೆ. ಸೊ ನೋಡಿ, ವಿಶ್ಲೇಷಣಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಕೇಳ್ಬೋದು, ವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದ್ರೆ ಸಿಗ್ಮಂಡ್ ಫ್ರೈಡ್ ಅವರು. ಇನ್ನು ಮನೋವಿಜ್ಞಾನದ ಪಿತಾಮಹ ಅಂತ ಇವರು ಕನಸುಗಳ ವಿಶ್ಲೇಷಣೆಯನ್ನು ಮಾಡ್ತಾರೆ. ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಇವರನ್ನು ನಾವು ಕರಿತೀವಿ. ವಿಶ್ಲೇಷಣಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು. ಓಕೆ, ಇನ್ನು ಮನೋವಿಜ್ಞಾನದ ಪಿತಾಮಹ ಅಂತ ಆಧುನಿಕ ಮನೋವಿಜ್ಞಾನ ಅಲ್ಲ, ಮನೋವಿಜ್ಞಾನದ ಪಿತಾಮಹ ಅಂತ ಸಿಗ್ಮಂಡ್ ಫ್ರೈಡ್ ಅವ್ರಿಗೆ ನಾವು ಹೇಳ್ತೀವಿ. ಓಕೆ, ಇನ್ನು ನೋಡಿ, ಆಮೇಲೆ ಇವರು ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ, ಅಪ್ರಜ್ಞಾವಸ್ಥೆ ಎಂಬ 3 ಅವಸ್ಥೆಗಳು ಇದ್ದಾವೆ ಅಂತ ಹೇಳ್ತಾರೆ. ಹಾಗೆ ವ್ಯಕ್ತಿತ್ವವು ಈಗೋ, ಸೂಪರ್ ಈಗೋ ಎಂಬ 3 ಅಂಶಗಳಿಂದ ಕೂಡಿದೆ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ. ಈಗೋ, ಸೂಪರ್ ಈಗೋ ಅಂದರೆ ಅಹಂ, ಆಮೇಲೆ ಅತಿ ಅಹಂ, ಅತ್ಯಹಂ ಅಂತ ಹೇಳ್ತಾರೆ ಅಲ್ವಾ? ಎಲ್ಲರಿಗೂ ಸ್ವಲ್ಪ ಅಹಂ ಇರುತ್ತೆ. ನಾವು ಆಡು ಭಾಷೆ ಒಳಗೆ ಹೇಳಬೇಕಂದ್ರೆ ಅದನ್ನು ಸೊಕ್ಕು ಅಂತ ಹೇಳ್ತೀವಿ. ಹಾಗಾಗಿ ನೋಡಿ, ಇವರು ಈಗೋ ಮತ್ತು ಸೂಪರ್ ಈಗೋ ಅನ್ನುವಂತಹ 3 ಅಂಶಗಳಿಂದ ಕೂಡಿದೆ. ಒಬ್ಬ ವ್ಯಕ್ತಿಗೆ, ಯಾವುದೇ ವ್ಯಕ್ತಿ ಆಗಿರಲಿ, ಪ್ರತಿಯೊಬ್ಬ ವ್ಯಕ್ತಿನೂ ಹೀಗೆ ಈ 3 ಅಂಶಗಳು ಇದ್ದೇ ಇರ್ತದೆ ಅಂತ ಇಲ್ಲಿ ಅವರು ಪ್ರತಿಪಾದನೆ ಮಾಡ್ತಾರೆ. ಅದರ ಜೊತೆಗೆ ಪ್ರಜ್ಞಾವಸ್ಥೆ,
ಅರೆ ಪ್ರಜ್ಞಾವಸ್ಥೆ, ಅಪ್ರಜ್ಞಾವಸ್ಥೆ ಅನ್ನುವಂತಹ 3 ಅವಸ್ಥೆಗಳಿದೆ, ಪರಿಸ್ಥಿತಿಗಳಿದೆ ಒಬ್ಬ ವ್ಯಕ್ತಿಯಲ್ಲಿ ಅನ್ನೋದನ್ನು ಇವರು ಪ್ರತಿಪಾದನೆ ಮಾಡ್ತಾರೆ, ಅದರ ಪ್ರಯೋಗವನ್ನು ಸಾಬೀತನ್ನು ಮಾಡ್ತಾರೆ. ಪ್ರಜ್ಞಾವಸ್ಥೆ ಅಂತಂದರೆ ಒಬ್ಬ ವ್ಯಕ್ತಿ ಯಾವಾಗಲೂ ಪ್ರಜ್ಞಾಪೂರ್ವಕವಾಗಿ ಇರುವಂಥದ್ದು. ಸೊ ಅದು ಜಾಸ್ತಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸಲ್ಲಿ ಇರುತ್ತೆ. ಅವರು ಪ್ರತಿ ಹಂತದಲ್ಲೂ ಪ್ರಜ್ಞಾಪೂರ್ವಕರಾಗಿಯೇ ಇರ್ತಾರೆ. ಇನ್ನು ಅರೆ ಪ್ರಜ್ಞಾವಸ್ಥೆ ಅಂತಂದರೆ ಪದನೇ ನಾವು ಪದದ ಮೂಲಕನೇ ಅರ್ಥ ಮಾಡ್ಕೊಂಬರ್ಬೇಕು. ಓಕೆ, ಪದಗಳ ಅರ್ಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದರಲ್ಲೂ ಕೂಡ ಏನಿಲ್ಲ ಅಂದರೂ ಒಂದು 3-4 ಪ್ರಶ್ನೆಗಳು ಬರ್ಬೋದು. ಸಿಗ್ಮಂಡ್ ಫ್ರಾಯ್ಡ್ ಅವರು ಯಾವ ದೇಶದವ್ರು ಅಂದರೆ ನೋಡಿ, ಆಸ್ಟ್ರಿಯಾ ದೇಶದವರು, ಗೊತ್ತಿರಲಿ. ಸೊ ಇವರು ಯಾವ ವಿಧಾನವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ ಅಂದರೆ ವಿಶ್ಲೇಷಣಾ ಸಿದ್ಧಾಂತವನ್ನು. ಈ ಸಿಗ್ಮಂಡ್ ಫ್ರಾಯ್ಡ್ ಅವರು ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತಂದರೆ ಅವರು ವಿಶ್ಲೇಷಣಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಇನ್ನು ನೋಡಿ, ಅಮೇರಿಕಾದ JB ವ್ಯಾಟ್ಸನ್ ಅವರು 1878ರಿಂದ 1958ರವರೆಗೂ ಇರ್ತಾರೆ. ಇವರು ವರ್ತನಾ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಮನೋವಿಜ್ಞಾನವನ್ನು ವರ್ತನಾ ವಿಧಾನ ಅಂತ ಇವ್ರು ಕರೀತಾರೆ. ಸೊ ಅಲ್ಲಿವರೆಗೂ ಎಲ್ಲ ಏನು ತಿಳ್ಕೊಂಡಿದ್ರು, ಅದು ಆತ್ಮದ ವಿಜ್ಞಾನ ಅಂತ ಫಸ್ಟ್ ವಾದ ಮಾಡಿದ್ದು ಅದೇ. ಆತ್ಮ ಕಣ್ಣಿಗೆ ಕಾಣಲ್ಲ, ಹಾಗಾಗಿ ನಾವು ಅದನ್ನೇ ಕೊನೆ ಅಂತ ಹೇಳೋಕ್ಕಾಗಲ್ಲ, ಅದನ್ನೇ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಆಮೇಲೆ ಏನಾಗುತ್ತೆ, ಸೊ ಇದು ಮನಸ್ಸಿನ ಅಧ್ಯಯನ ಅಂತ ಹೇಳ್ತಾರೆ. ಮನಸ್ಸು ಒಂದು ಸಲ ಇದ್ದ ಹಾಗೆ ಮತ್ತೊಂದು ಸತಿ ಇರಲ್ಲ. ಸೊ ಹಾಗಾಗಿ ಇದು ಎಲ್ಲ ಕೊನೆಗೆ ಬಂದದ್ದೇನು, ವರ್ತನವಾದ, ವರ್ತನಾ ಸಿದ್ಧಾಂತ ಕರೆಕ್ಟ್. ಈಗ ನಾವೆಲ್ಲ ಮಕ್ಕಳನ್ನು ಸ್ಟಡಿ ಮಾಡೋದು ಅವರು ಬಿಹೇವಿಯರ್ ಮೇಲೇ. ಅವರು ಬಿಹೇವಿಯರ್ ಹೇಗಿರುತ್ತೆ, ಅವ್ರ ವರ್ತನೆ ಹೇಗಿರ್ತದೆ, ಅದ್ರ ಮೇಲೆ ಸ್ಟಡಿ ಮಾಡ್ತೀವಿ. ಆ ಮನುಷ್ಯ ಹೇಗಿದ್ದಾನೆ ಅಂತ, ಅಥವಾ ನಮ್ಮ ಕೈಲಿ ಕಲಿಯುವಂತಹ ಆ ಮಗು ಹೇಗಿದೆ, ಅದ್ರ ವರ್ತನೆ ಯಾವ ಥರ ಇದೆ ಅಂತ ನಾವು ಆ ವರ್ತನೆ ಮೇಲೇ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಆ ಮಗುವಿಗೆ ಸರಿಯಾದ ಶಿಕ್ಷಣವನ್ನು ನಾವು ಕೊಡ್ಬೋದು. ಹಾಗಾಗಿ ಇಲ್ಲಿ ನೋಡಿ, ವರ್ತನಾ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿ ಅಂತಂದರೆ ವರ್ತನಾ ವಿಜ್ಞಾನಿ ಅಂತ ಹೇಳ್ತಾರೆ ಇವರಿಗೆ, JB ವ್ಯಾಟ್ಸನ್ ಅವ್ರಿಗೆ. ಇನ್ನು ಪಾವ್ಲೋ ಅವ್ರ ಜೊತೆ ಸೇರಿ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಮಂಡಿಸ್ತಾರೆ, ವೀಕ್ಷಣಾ ವಿಧಾನವನ್ನು ಪ್ರತಿಪಾದನೆ ಮಾಡ್ತಾರೆ. ಯಾರು? ಪಾವ್ಲೋ ಅವರು ಈ JB ವ್ಯಾಟ್ಸನ್ ಅವ್ರ ಜೊತೆ ಸೇರಿ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಅದರ ಜೊತೆಗೆ ವೀಕ್ಷಣಾ ವಿಧಾನವನ್ನು ಕೂಡ ಪ್ರತಿಪಾದನೆ ಮಾಡ್ತಾರೆ. ಇನ್ನು ಎಬ್ಬಿಂಗ್ ಹಾಸ್ ಅವ್ರು ಬರ್ತಾರೆ. ಇವರು ಜರ್ಮನಿ ದೇಶದವರು, ಗೊತ್ತಿರಲಿ. ಇವರು ಅವಿಸ್ಮರಣೀಯ ಅಂದರೆ ಮರೆವಿನ ಬಗ್ಗೆ, ಓಕೆ, ಅವಿಸ್ಮರಣೀಯ ವಕ್ರರೇಖೆಯನ್ನು ರೂಪಿಸ್ತಾರೆ. ಪ್ರಾಯೋಗಿಕ ವಿಜ್ಞಾನದ ಅಧ್ಯಯನದ ಕರ್ತರಲ್ಲಿ ಪ್ರಮುಖರಾದಂತಹ ಇವರು ಜರ್ಮನಿಯಲ್ಲಿ ಪ್ರಪ್ರಥಮ ಮನೋವಿಜ್ಞಾನದ ಸಂಚಿಕೆಯನ್ನು ಪ್ರಕಟಣೆ ಮಾಡ್ತಾರೆ. ಸಂಚಿಕೆ ಅಂದರೆ ಪತ್ರಿಕೆಯನ್ನು ಪ್ರಕಟಣೆ ಮಾಡ್ತಾರೆ 1880ರಲ್ಲಿ. ಸ್ಮೃತಿಯು ಕುರಿತು ಮೊದಲ ಬಾರಿಗೆ ಪರಿಮಾಣಾತ್ಮಕ ಅಧ್ಯಯನವನ್ನು ಮಾಡ್ತಾರೆ. ಫಸ್ಟ್ ಬಾರಿಗೆ, ಓಕೆ, ಪ್ರಪ್ರಥಮ ಬಾರಿಗೆ ಸ್ಮೃತಿಯ ಕುರಿತು ಪರಿಮಾಣಾತ್ಮಕವಾಗಿ, ಗೊತ್ತಿರಲಿ, ಗುಣಾತ್ಮಕ ಪರಿಮಾಣಾತ್ಮಕ ಕೇಳ್ತಿರ್ತಾರೆ. ಪರಿಮಾಣಾತ್ಮಕವಾಗಿ ಅಧ್ಯಯನ ಮಾಡಿದವರು ಸ್ಮೃತಿಯ ಬಗ್ಗೆ ಕುರಿತು ಮೊಟ್ಟ ಮೊದಲ ಬಾರಿಗೆ ಜರ್ಮನಿ ದೇಶದವರಾದಂತಹ ಎಬ್ಬಿಂಗ್ ಹಾಸ್ ಅವರು ಮಾಡ್ತಾರೆ. ಇವರು ಪ್ರಪ್ರಥಮ ವಿಸ್ಮರಣೀಯ ವಕ್ರರೇಖೆಯನ್ನು ಸ್ಥಾಪನೆ ಮಾಡ್ತಾರೆ. ವಿಸ್ಮರಣೆ ಅಂದರೆ ಮರೆಯೋದ್ರ ಬಗ್ಗೆ ಒಂದು ವಕ್ರರೇಖೆಯನ್ನು ತಯಾರು ಮಾಡ್ತಾರೆ ಎಬ್ಬಿಂಗ್ ಹಾಸ್ ಅವರು. ಓಕೆ, ಇನ್ನು ಜರ್ಮನಿಯಲ್ಲಿ ಪ್ರಯೋಗಾಲಯವನ್ನು ಸ್ಥಾಪಿಸ್ತಾರೆ. ನೋಡಿ, ನೆಕ್ಸ್ಟು ಏನಿದೆ, ಸ್ವೀಡನ್ನಿನ ಹರ್ಮನ್ ರೋಶ್ರಾಕ್ ಅವರು ಬರ್ತಾರೆ. ಇವರು ಸ್ವೀಡನ್ ದೇಶದವರು. ಹರ್ಮನ್ ರೋಶ್ರಾಕ್ರವರು ಕೂಡ ವೆರಿ ಇಂಪಾರ್ಟೆಂಟ್ ಮನೋವಿಜ್ಞಾನಿ. ಇವರು ಕೂಡ ಸಾಕಷ್ಟು ಮನೋವಿಜ್ಞಾನಿಗಳಲ್ಲಿ ಇವರು ಕೂಡ ಒಬ್ಬರು ವೆರಿ ಇಂಪಾರ್ಟೆಂಟ್. ಸ್ವೀಡನ್ ದೇಶದವರು ಹರ್ಮನ್ ರೋಶ್ರಾಕ್ರವರು. ಇವರು 1921ರಲ್ಲಿ ಮಸಿ ಗುರುತಿನ ಪರೀಕ್ಷೆ ಎಂಬ ಪರೀಕ್ಷಣಾ ವಿಧಾನವನ್ನು 1921ರಲ್ಲಿ ರೂಪಿಸ್ತಾರೆ. ಮಸಿ ಗುರುತಿನ ಪರೀಕ್ಷಣಾ ವಿಧಾನವನ್ನು 1921ರಲ್ಲಿ ರೂಪಿಸ್ತಾರೆ. ಮತ್ತು ವ್ಯಕ್ತಿತ್ವ ಮಾಪನದ ಪರೀಕ್ಷೆ 1921ರಲ್ಲಿ ಸೈಕೋ ಡಯಾಗ್ನೋಟಿಸ್ ಕೃತಿಯನ್ನು ರಚನೆ ಮಾಡ್ತಾರೆ. ಸೈಕೋ ಡಯಾಗ್ನೋಸ್ಟಿಕ್ ಅನ್ನುವಂತಹ ಕೃತಿಯನ್ನು ರಚಿಸಿದವರು ಯಾರು ಅಂತಂದರೆ ಗೊತ್ತಿರಲಿ, ಹರ್ಮನ್ ರೋಶ್ರಾಕ್ರವರು ರಚಿಸ್ತಾರೆ ಈ ಕೃತಿಯನ್ನು ಬರೆದವರು. ಇನ್ನು ಅಮೇರಿಕಾದ ಡೈಮಂಡ್ ಕೇಟೆಲ್ ಅವ್ರು ಬರ್ತಾರೆ. ಡೈಮಂಡ್ ಕೇಟೆಲ್ ಅವರು ಯಾವ ದೇಶದವರು ಅಂತಂದರೆ ಇವರು ಅಮೇರಿಕಾ ದೇಶದವರು, ಗೊತ್ತಿರಲಿ. ಸೊ ಇವರು
1905ರಿಂದ 1998 ಜೀವಿತಾವಧಿ ಇವ್ರದ್ದು. ಇವರು 16 PF ಪ್ರಶ್ನಾವಳಿಯನ್ನು ವ್ಯಕ್ತಿತ್ವ ಮಾಪನಕ್ಕೋಸ್ಕರ ರೂಪಿಸ್ತಾರೆ. 16 PF ಪ್ರಶ್ನಾವಳಿಯನ್ನು ವ್ಯಕ್ತಿತ್ವ ಮಾಪನಕ್ಕಾಗಿ ರೂಪಿಸಿದವರು ಯಾರು ಅಂತಂದರೆ ಗೊತ್ತಿರಬೇಕು. ಓಕೆ, ವೆರಿ 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 ಇಂಪಾರ್ಟೆಂಟ್. ಇದೆಲ್ಲ ಸ್ಮಾರ್ಟ್ ಸ್ಟಡಿ. ಓಕೆ, ನೋಟ್ಸ್ ಮಾಡಿರಿದ್ದು ನಾನು ನಿಮಗೋಸ್ಕರ. ಓಕೆ, ಆ್ಯಂಡ್ ನೋಡಿ, ಮನೋವಿಜ್ಞಾನದ ಪಂಥಗಳು ಮತ್ತು ಪ್ರತಿಪಾದಕರು. ಮನೋವಿಜ್ಞಾನದ ಪಂಥಗಳು ಯಾವುದ್ಯಾವುದು ಮತ್ತು ಅದು ಸ್ಥಾಪಕರು ಪ್ರತಿಪಾದಕರು ಯಾರ್ಯಾರು ಅನ್ನುವಂಥದ್ದು ಈಗ ಇದು. ಓಕೆ, ನೋಡಿ, ವಿಲ್ ಹೆಲ್ಮ್ ಊಂಟ್ ಅವರು ಬರ್ತಾರೆ, ರಚನಾ ಪಂಥವನ್ನು ಸ್ಥಾಪಿಸ್ತಾರೆ. ಮತ್ತು AB ಟೀಚ್ನರ್ ಅವರು ಇದನ್ನು ಪ್ರತಿಪಾದನೆ ಮಾಡ್ತಾರೆ. ನೋಡಿ, ಪ್ರತಿಪಾದನೆ ಮಾಡಿದವರು ಬೇರೆದವರು, ಸ್ಥಾಪನೆ ಮಾಡಿದವರು ಬೇರೆದವರು, ಗೊತ್ತಿರಲಿ. ಓಕೆ, ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ವಿಲ್ಹೆಲ್ಮ್ ಊಂಟ್ ಅವರು ರಚನಾ ಪಂಥವನ್ನು ಸ್ಥಾಪಿಸಿದವರು. ವಿಲ್ಹೆಲ್ಮ್ ಊಂಟ್ ಅವರು ಪ್ರತಿಪಾದನೆ ಮಾಡಿದವರು EB ಟೀಚ್ನರ್ ಅವರು. ಓಕೆ, ಕೊಡ್ತಾರೆ, ಏನಂತ ಪ್ರಶ್ನೆ ಕೊಡ್ತಾರೆ? EB ಟೀಚ್ನರ್ ಅವ್ರು ಕೊಡ್ತಾರೆ, JB ವ್ಯಾಟ್ಸನ್ ಅವ್ರದ್ದು ಕೊಡ್ತಾರೆ, ವಿಲ್ಹೆಲ್ಮ್ ಊಂಟ್ ಅವ್ರದ್ದು ಕೊಡ್ತಾರೆ, ಮತ್ತು ಸ್ಪಿಯರ್ಮನ್ನು, ಕೊಹಿಲರು, ಈ ಥರ ಯಾರ್ದಾದ್ರೂ 4 ಜನರದ್ದು ಕೊಟ್ಟು ಈ ಕೆಳಗಿನವರುಗಳಲ್ಲಿ ಯಾರು ರಚನಾ ಪಂಥದ ಪ್ರತಿಪಾದಕರು ಅಂತ ಕೇಳ್ತಾರೆ. ಸೊ ಅವಾಗೇನು ಹೇಳ್ತೀರಾ? AB ಟೀಚ್ನರ್ ಅವರು ಅಂತ ಹೇಳಬೇಕು, ಪ್ರತಿಪಾದಕರು. ಓಕೆ, ಇನ್ನು JB ವ್ಯಾಟ್ಸನ್ ಅವರು ವರ್ತನಾ ಪಂಥವನ್ನು ಸ್ಥಾಪಿಸ್ತಾರೆ ಮತ್ತು ಪೌಲೋ ಸ್ಕಿನ್ನರ್ ಗುತ್ರಿ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ವರ್ತನಾ ಪಂಥವನ್ನು ಸ್ಥಾಪನೆ ಮಾಡಿದವರು JB ವ್ಯಾಟ್ಸನ್ ಅವರು, ಅದನ್ನು ಪ್ರತಿಪಾದನೆ ಮಾಡಿದವರು ಪೌಲೋ ಸ್ಕಿನ್ನರ್ ಆಗಬೇಕು, ಸ್ಕಿನ್ನರ್ ಮತ್ತು ಗುತ್ರಿ. ಓಕೆ, ಇನ್ನು ಸಿಗ್ಮಂಡ್ ಫ್ರೈಡ್ ಅವರು ಮನೋವಿಶ್ಲೇಷಣಾ ಪಂಥವನ್ನು ಸ್ಥಾಪಿಸ್ತಾರೆ. ಸಿಗ್ಮಂಡ್ ಫ್ರೈಡ್ ಅವರು ಏನು ಮಾಡ್ತಾರೆ? ಮನೋವಿಶ್ಲೇಷಣಾ ಪಂಥವನ್ನು ಸ್ಥಾಪಿಸ್ತಾರೆ. ಆಮೇಲೆ ಆಲ್ಫ್ರೆಡ್ ಆಡ್ಲರ್ ಅವರು ವೈಯಕ್ತಿಕ ಮನೋವಿಜ್ಞಾನ ಪಂಥವನ್ನು ಸ್ಥಾಪಿಸ್ತಾರೆ. ವೈಯಕ್ತಿಕ ಮನೋವಿಜ್ಞಾನ ಪಂಥವನ್ನು ಸ್ಥಾಪನೆ ಮಾಡಿದವರು ಯಾರು? ಆಲ್ಫ್ರೆಡ್ ಆಡ್ಲರ್ ಅವರು. ಸಿಗ್ಮಂಡ್ ಫ್ರೈಡ್ ಅವರು ಮನೋವಿಶ್ಲೇಷಣಾ ಪಂಥವನ್ನು ಸ್ಥಾಪನೆ ಮಾಡಿದವರು ಸಿಗ್ಮಂಡ್ ಫ್ರೈಡ್ ಅವರು. ಓಕೆ, ಇನ್ನು ನೋಡಿ, ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ ಇಬ್ಬರು ಏನು ಮಾಡ್ತಾರೆ? ಕ್ರಿಯಾಪಂಥವನ್ನು ಸ್ಥಾಪಿಸ್ತಾರೆ. ಇವರಿಬ್ಬರು ಸೇರಿ ಕ್ರಿಯಾಪಂಥವನ್ನು ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ ಮತ್ತು ವಿಲಿಯಂ ಜೇಮ್ಸ್ ಇವರಿಬ್ಬರು ಸೇರಿ ಕ್ರಿಯಾಪಂಥವನ್ನು ಸ್ಥಾಪನೆ ಮಾಡ್ತಾರೆ. ವರ್ತಮಿಯರ್ ಅವರು ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪಿಸ್ತಾರೆ. ಮತ್ತು ಇದನ್ನು ಪ್ರತಿಪಾದನೆ ಮಾಡಿದವರು, ಇದನ್ನು ಪಾಲಿಸಿದವರು ಅಂತಂದರೆ ಕಾರ್ಟ್ ಕಾಫ್ಟ್, ಕೊಹಿಲರ್ ಮತ್ತು ಕಾರ್ಟ್ ಲೆವಿನ್. ಇವರು ಮೂವರು ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು. ಗೆಸ್ಟಾಲ್ಟ್ ಪಂಥದ ಸ್ಥಾಪಕರು ಅಂತಂದರೆ ವರ್ಧಮಿಯರ್. ಓಕೆ, ಆಮೇಲೆ ಕಾರ್ಲ್ ಯಂಗ್ರ್ ಅವರು ವಿಶ್ಲೇಷಣಾ ವಿಧಾನವನ್ನು ಸ್ಥಾಪನೆ ಮಾಡ್ತಾರೆ. ಮನೋವಿಜ್ಞಾನ ಪಂಥವನ್ನು ಸ್ಥಾಪನೆ ಮಾಡಿದವರು ಕಾರ್ಲ್ ಯಂಗ್ರವರು. ಇನ್ನು ಅಬ್ರಹಾಂ ಮಾಸ್ಲೋರವರು ಏನು ಮಾಡ್ತಾರೆ? ಮಾನವತಾ ವಿಜ್ಞಾನವನ್ನು ಸ್ಥಾಪಿಸ್ತಾರೆ. ಕಾರ್ಲ್ ರೋಜರ್ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಮಾನವತಾ ವಿಜ್ಞಾನವನ್ನು ಕಾರ್ಲ್ ರೋಜರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಮತ್ತು ಮಾನವತಾ ವಿಜ್ಞಾನವನ್ನು ಸ್ಥಾಪನೆ ಮಾಡಿದವರು ಯಾರು? ಅಬ್ರಹಾಂ ಮಾಸ್ಲೋ. ಅಗ್ರಹ ಅಲ್ಲ, ಅದು ಅಬ್ರಹಾಂ ಆಗಬೇಕು. ದಯವಿಟ್ಟು ಕ್ಷಮೆ ಇರಲಿ, ಆತ್ಮೀಯ ಸ್ಪರ್ಧಾರ್ಥಿಗಳ ಹಿತೈಷಿಗಳೇ ಕ್ಷಮೆ ಇರಲಿ. ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್ ಇನ್ ದಿಸ್ ಟೈಪಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡಿ, ವೆರಿ ಇಂಪಾರ್ಟೆಂಟ್ ಇದೆಲ್ಲ ತುಂಬ. ಓಕೆ, ಇನ್ನು ಈಗ ಇಲ್ಲಿವರೆಗೂ ಸ್ಟಡಿ ಮಾಡಿದ್ರಿ ಅಲ್ವಾ? ಸೊ ಇದ್ರ ಮುಂದೆ ನಿಮಗೆ ಸ್ವಲ್ಪ ಟೆಸ್ಟ್ ಮಾಡಿಬಿಡೋಣ. ಓಕೆ, ಈಗ ನಾನು ಯಾವ್ಯಾವ ಥರ ಪರೀಕ್ಷೆಗಳನ್ನ ಅವ್ರು ಕೇಳ್ಬೋದು, ಪರೀಕ್ಷೆಯಲ್ಲಿ ನಿಮಗೆ ಕ್ವಶನ್ಸ್ ಅಂತ ಹೇಳಿದ್ನಲ್ವ? ಸೊ ಆ ಥರ ನಿಮಗೆ ಸಂಬಂಧಪಟ್ಟ ಹಾಗೆ ಓಕೆ ನೋಡಿ ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದೀನಿ. ಓಕೆ, ವೆರಿ ಇಂಪಾರ್ಟೆಂಟು. ಇದೆಲ್ಲ ತುಂಬ ಸತಿ ಕೇಳಿದ್ದಾರೆ ಈಗಾಗಲೇ. ಓಕೆ, ಇನ್ನು ಕೆಲವೊಂದಿಷ್ಟು ಕೇಳಬಹುದು ಅಂತ ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದನ್ನು ನಾನು ತಗೊಂಡು ಬಂದಿದ್ದೀನಿ. ಕೇಳೋ ಚಾನ್ಸಸ್ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಆಗಬಹುದು ಅಂತ. ಓಕೆ, ನೋಡಿ, ಈ ಕೆಳಗಿನವುಗಳಲ್ಲಿ ಒಂದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರಗಳ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೋತೀನಿ. ನೋಡ್ತಾ ಇರಿ ನಮ್ಮ ಚಾನಲ್ನ
ಮುಂದೆ ತುಂಬ ಸ್ಮಾರ್ಟ್ ಸ್ಟಡಿ ನಿಮಗೆ ಕೊಡ್ತಾ ಹೋಗ್ತೇನೆ ನಾನು. ಡೆಫಿನೆಟ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಟಿ ಇ ಟಿ ಖಂಡಿತ ಫಸ್ಟ್ ಅಟೆಂಪ್ಟಲ್ಲೇ ನೀವು ಮಾಡ್ತೀರಾ ನನ್ನ ಕ್ಲಾಸ್ಗಳನ್ನ ನೋಡಿದ್ರೆ. ಓಕೆ, ಡೆಫಿನೆಟ್ಲಿ ಬೇರೆಯವ್ರ ಕ್ಲಾಸ್ಗಳನ್ನ ನೋಡಿದ್ರೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಶ್ರದ್ಧೆಯಿಂದ, ಪ್ರೀತಿಯಿಂದ, ನಂಬಿಕೆ ಇಟ್ಟು, ವಿಶ್ವಾಸದಿಂದ ನೀವು ಯಾರದೇ ವಿಡಿಯೋ ನೋಡಿದ್ರು ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಾ. ಮುಖ್ಯವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೇಲೆ, ನಿಮ್ಮ ಸ್ಟಡಿ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು, ಅಚಲವಾದಂತಹ ಛಲ ಇರಬೇಕು ಅಷ್ಟೇ. ಓಕೆ, ನೋಡಿ ಒಂದು ಅತ್ಯಂತ ಯಶಸ್ವಿ ರಕ್ಷಣಾ ತಂತ್ರ ಯಾವುದದು ನೋಡಿ? ಪ್ರಕ್ಷೇಪಣೆ, ಶುದ್ಧೀಕರಣ, ಪ್ರಕ್ರಿಯೆ, ರಚನೆ, ಹಿಮ್ಮರಳುವಿಕೆ. ಸೊ ಕರೆಕ್ಟ್ ಇದು ಯಾವುದು? ಶುದ್ಧೀಕರಣ. ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಇನ್ನು ನೋಡಿ, ಈ ಕೆಳಗಿನ ಒಂದು ಅಂಶವನ್ನು TAT ಪರೀಕ್ಷೆ ಅಳೆಯೋದಿಲ್ಲ. ಕೇಳಿದ್ದಾರೆ ಇದನ್ನು ತುಂಬ ಸತಿ. ಓಕೆ, ಇದನ್ನು ಕೂಡ ಕೇಳಿದ್ದಾರೆ. TAT ಪರೀಕ್ಷೆ ಯಾವುದನ್ನು ಅಳೆಯುತ್ತೆ, ಯಾವುದನ್ನು ಅಳೆಯಲ್ಲ. ಮುಂದಿನ ಕ್ಲಾಸ್ಗಳಲ್ಲಿ ನಾನು ಇದನ್ನು ವಿವರವಾಗಿ ನಿಮಗೆ ಅಧ್ಯಯನವನ್ನು ಮಾಡ್ತೀನಿ. ಒಂದು ಅಂಕ ಕೂಡ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ TET, GPSTR ಮತ್ತು HSTR ಅಲ್ಲಿ ಒಂದು ಅಂಕನೂ ನೀವು ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಔಟ್ ಮಾಡೋ ಹಾಗೆ ಎಲ್ಲ ಥರ ನಾನು ಪ್ರಿಪೇರ್ ಮಾಡ್ತೇನೆ. ಸ್ಮಾರ್ಟ್ ನೋಟ್ಸನ್ನು ನೀವು ಬಿಟ್ಟು ಬಿಡದೆ ಸರಿಯಾಗಿ ಸ್ಟಡಿ ಮಾಡಿ ಸಾಕು. ನೋಡ್ತಾ ಇರಿ ನಮ್ಮ ಚಾನಲ್ನ. ಓಕೆ, ನೋಡಿ TAT ಪರೀಕ್ಷೆ ಯಾವುದನ್ನು ಅಳೆಯಲ್ಲ ಅಂತಂದರೆ ತಾರ್ಕಿಕ ಸಾಮರ್ಥ್ಯವನ್ನು ಅದು ಅಳೆಯಲ್ಲ. ವ್ಯಕ್ತಿತ್ವ ಹೊಂದಾಣಿಕೆಯನ್ನು, ಭಾವನೆಗಳನ್ನು, ವ್ಯಕ್ತಿತ್ವದ ಅಗತ್ಯತೆಗಳನ್ನು ಇದು ನೋಡಿ, ಇದು ಮೂರು ಒಟ್ಟಿಗೆ ಇದೆ. ಸೊ ಇದನ್ನು ಅಳೆಯುತ್ತೆ, TAT ಪರೀಕ್ಷೆ ಅಳೆಯುತ್ತೆ. ಆದರೆ ತಾರ್ಕಿಕ ಅಧ್ಯಯನವನ್ನು ಅಳೆಯಲ್ಲ. ಓಕೆ, ತಾರ್ಕಿಕವಾಗಿ ಅಳೆಯಲ್ಲ. ಇನ್ನು ವ್ಯಕ್ತಿಯು ಹೊಂದಿರುವಂತಹ ವ್ಯಕ್ತಿತ್ವ ಜೀವನ ಪರ್ಯಂತ ಹೇಗಿರುತ್ತೆ? ಈಗ ಒಬ್ಬ ವ್ಯಕ್ತಿಗೆ ಒಂದು ವ್ಯಕ್ತಿತ್ವ ಇದೆ, ನಮ್ಮೆಲ್ಲರಿಗೂ ಒಂದೊಂದು ವ್ಯಕ್ತಿತ್ವ ಇದೆ ಅಲ್ವಾ? ಸೊ ನಮ್ಮ ವ್ಯಕ್ತಿತ್ವ ಜೀವನ ಪರ್ಯಂತ ಹೇಗೆ ಇರ್ತದೆ? ಪ್ರತಿಯೊಬ್ಬರದು ಬದಲಾಗ್ತಾ ಇರುತ್ತೆ. ಒಂದನೇದ್ದು. ಎರಡನೇದ್ದು ತೀರವಾಗಿರ್ತದೆ. ಸೊ ಇಲ್ಲಿ ಒಂದೇದೇನಿದೆ? ಬದಲಾಗ್ತಾ ಇರುತ್ತೆ. ನೆಕ್ಸ್ಟು ಸ್ಥಿರವಾಗಿರುತ್ತೆ. ಇದು ಸ್ಥಿರ ಅಂತ ಆಗಬೇಕು. ತೀರ ಆಗಿದೆ, ಸ್ಥಿರವಾಗಿರ್ತದೆ. ಮೂರನೇದು ನಿತ್ಯ ಬದಲಾಗುತ್ತಿರುತ್ತದೆ. ನಾಲ್ಕನೇದು ಒಂದೇ ರೀತಿಯಾಗಿರ್ತದೆ. ಹೌದಾ? ಯಾವಾಗಲೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಒಂದೇ ಥರ ಇರ್ತದ? ಇಲ್ಲ. ಪ್ರತಿದಿನ ಒಂದೊಂದು ಸಲ ಬದಲಾಗುತ್ತಾ? ಅದು ಇಲ್ಲ. ಸ್ಥಿರವಾಗಿ ಇರ್ತದ? ಜೀವನ ಪೂರ್ತಿ ಸ್ಥಿರವಾಗಿ ಇರ್ತದ? ಇಲ್ಲ, ಬದಲಾಗ್ತಾ ಇರುತ್ತೆ. ಬದಲಾವಣೆ, ನಿತ್ಯ ಬದಲಾವಣೆ ಆಗೋದಕ್ಕಿಂತ ಅದು ಯಾವಾಗಲೂ ಬದಲಾಗ್ತಾನೇ ಇರುತ್ತೆ. ಕ್ಷಣಕ್ಕೂ ದಿವ್ಸಕ್ಕೆ ಒಂದು ಥರ ಇರಲ್ಲ. ಮುಂಜಾನೆ ನಡೆದ ಸಂಜೆನ ಒಂದೇ ಥರ ಇರ್ತಾನ? ಇಲ್ಲ. ತಾಸಿಗೊಮ್ಮೆ, ಗಳಿಗೆಗೊಮ್ಮೆ ಒಬ್ಬ ವ್ಯಕ್ತಿ ಅವನ ವರ್ತನೆಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸಡನ್ಲಿ ಕೋಪದಲ್ಲಿರೋ ವ್ಯಕ್ತಿ ಸಡನ್ಲಿ ಸೈಲೆಂಟ್ ಆಗ್ತಾನೆ ಪ್ರಜ್ಞಾಪೂರ್ವಕವಾಗಿ. ಓಕೆ, ಹಾಗೆ ಬದಲಾಗ್ತಾ ಇರುತ್ತೆ. ಪ್ರತಿ ಗಳಿಗೆ ನಿಮಿಷ ಕೂಡ ಬದಲಾಗ್ತಾ ಇರುತ್ತೆ ವ್ಯಕ್ತಿಯ ವ್ಯಕ್ತಿತ್ವ ಅನ್ನುವಂಥದ್ದು. ಓಕೆ, ಅದು ತೀರ ಆಗಿದೆ, ದಯಮಾಡಿ ಕ್ಷಮೆ ಇರಲಿ. ಅಗೇನ್ ಐ ಮೇಡ್ ಮಿಸ್ಟೇಕ್ ಹಿಯರ್, ಸಾರಿ ಫಾರ್ ದ್ಯಾಟ್. ಅದು ಸ್ಥಿರವಾಗಿರುತ್ತದೆ ಅಂತ ಮಾಡ್ಕೊಳ್ಳಿ ಅದನ್ನು. ಓಕೆ, ಇನ್ನು ಬ್ರೈನ್ ಸ್ಟ್ರಾಮಿಂಗ್ ವಿಧಾನವನ್ನು ಶಿಕ್ಷಕರು ಮಕ್ಕಳಲ್ಲಿ ಅಭಿವೃದ್ಧಿ ಪಡಿಸೋದು ಯಾವುದರ ಸಲುವಾಗಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ಗ್ರಹಿಕೆ, ಬುದ್ಧಿಶಕ್ತಿ, ಸೃಜನಾತ್ಮಕತೆ ಮತ್ತು ಸ್ಮರಣ ಶಕ್ತಿಗೋಸ್ಕರ. ಸ್ಮರಣ ಶಕ್ತಿಯನ್ನು ಅಭಿವೃದ್ಧಿಪಡಿಸ್ತಾರ, ಸೃಜನಾತ್ಮಕತೆಯನ್ನು ಅಭಿವೃದ್ಧಿಪಡಿಸ್ತಾರ, ಬುದ್ಧಿಶಕ್ತಿಯನ್ನು ಅಭಿವೃದ್ಧಿಪಡಿಸ್ತಾರ, ಅಥವಾ ಗ್ರಹಿಕೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರಾ ಶಿಕ್ಷಕರು? ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದನ್ನು ಬ್ರೈನ್ ಸ್ಟಾರ್ಮಿಂಗ್ ಮೂಲಕ ಶಿಕ್ಷಕರು ಮಕ್ಕಳಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ಯಾವುದು ಹೇಳಿ ನೋಡಿ, ಗೊತ್ತಾಗ್ತಿದ್ಯಾ? ಓಕೆ, ಕರೆಕ್ಟ್. ಯಾವುದು? ಸೃಜನಾತ್ಮಕತೆಯನ್ನು. ಬುದ್ಧಿಶಕ್ತಿ, ಗ್ರಹಿಕೆ, ಸ್ಮರಣ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವ್ಯಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಸ್ವಲ್ಪ ಇದ್ದೇ ಇರ್ತದೆ, ಸ್ವಲ್ಪನ ಬಹಳ ಇದ್ದೇ ಇರುತ್ತೆ. ಸೃಜನಶೀಲತೆ ಅವರ ಎಲ್ಲ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಎಲ್ಲದರಲ್ಲೂ ಅವನು ಸಾಧನೆಯನ್ನು ಮಾಡೋ ಕೆಪಾಸಿಟಿ ಬರಬೇಕು ಮಗುವಿಗೆ, ಧೈರ್ಯದಿಂದ ಬದುಕಲ್ಲಿ ಅನ್ನುವಂಥದ್ದನ್ನು ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ಶಿಕ್ಷಕರು ಪ್ರಯತ್ನ ಮಾಡ್ತಿದ್ದಾರೆ. ಓಕೆ, ಇನ್ನು ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಯಾವ ಥರ ಇರ್ತಾರೆ? ನೀವು ನೋಡಿರ್ತೀರ, ನೀವು ಶಿಕ್ಷಕರಾಗಿದ್ದರೆ, ಈಗೇನಾರ ನೀವು ಕೆಲಸ ಮಾಡ್ತಾ ಇದ್ದರೆ ಗೊತ್ತಿರುತ್ತೆ ನಿಮಗೆ.
ಸೃಜನಶೀಲ ಮಕ್ಕಳು ಯಾವ ಥರ ಲಕ್ಷಣಗಳಿರುತ್ತೆ, ಅವರು ಆ್ಯಟಿಟ್ಯೂಡು ಗ್ರ್ಯಾಟಿಟ್ಯೂಡ್ ಏನಿರ್ತದೆ, ಅವ್ರ ವರ್ತನೆಗಳು ನೋಡಿ ಹೊಸ ಹೊಸ ವಿಚಾರಗಳ ಆಲೋಚನೆ ಮಾಡ್ತಿರ್ತಾರ. ಒಂದನೇದ್ದು. ಎರಡನೇದೇನಿದೆ, ವಿವಿಧ ರೀತಿಯಲ್ಲಿ ಯೋಚಿಸೋದು ಮಾಡ್ತಾರ. ತೀವ್ರಗತಿಯ ವಿಚಾರಗಳ ಉದ್ಭವ ಆಗುತ್ತೆ ಅವರಲ್ಲಿ. ಮೇಲಿನ ಎಲ್ಲವೂ ಸರಿಯಾಗಿದೆ, ಕರೆಕ್ಟ್, ಹೌದು. ಸೃಜನಶೀಲ ಮಕ್ಕಳು ಯಾವಾಗಲೂ ಹೊಸ ಹೊಸದನ್ನು ಯೋಚಿಸ್ತಿರ್ತಾರೆ. ಅವ್ರಿಗೆ ಏನಾದರೂ ಒಂದು ನೀವು ಟಾಸ್ಕ್ ಕೊಟ್ಟರೆ ಜಲ್ದಿ ಅದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಸೊ ಅದನ್ನು ಪ್ರಯೋಗ ಮಾಡ್ತಾರೆ. ಸೊ ಸೃಜನಶೀಲ ಮಕ್ಕಳಲ್ಲಿ ಅದು ಮೇಲಿನ 4 ಕರೆಕ್ಟ್ ಆಗಿರುವಂಥದ್ದು, 3. ಓಕೆ, ಇನ್ನು ನೋಡಿ, ವ್ಯಕ್ತಿಯ ಪ್ರಜ್ಞೆಯ ರಚನೆಯನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಪಂಥ ಯಾವುದು? ವ್ಯಕ್ತಿಯ ಪ್ರಜ್ಞೆಯನ್ನು, ಓಕೆ, ವರ್ತನೆಯನ್ನು ಅಲ್ಲ, ವ್ಯಕ್ತಿಯ ಆತ್ಮವನ್ನಲ್ಲ, ವ್ಯಕ್ತಿಯ ಮನಸ್ಸನ್ನಲ್ಲ, ಯಾವುದು? ಪ್ರಜ್ಞೆಯನ್ನು. ವ್ಯಕ್ತಿಯ ಪ್ರಜ್ಞೆಯ ರಚನೆಯನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಪಂಥ. ಆನ್ಸರ್ ನೋಡಿ ಹೇಳ್ಬಿಡ್ತೀನಿ, ರಚನಾತ್ಮಕ ಪಂಥ. ಓಕೆ, ರಚನಾತ್ಮಕ ಪಂಥ. ಅಲ್ಲಿ ಕ್ವಶನಲ್ಲೇ ರಚನೆ ಅಂತ ಇದೆ, ಕರೆಕ್ಟ್, ಅದೇ ರಚನೆಯೇ ನೋಡಿ. ಇನ್ನು ವ್ಯಕ್ತಿಯ ಪ್ರಜ್ಞೆಯ ಕ್ರಿಯೆಯನ್ನು ಅಧ್ಯಯನ ಮಾಡುವಂಥದ್ದು, ಇದು ವೆರಿ ಇಂಪಾರ್ಟೆಂಟ್. ನೀವು ಆರಾಮಾಗಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು, ಕ್ರಿಯಾಪಂಥ ಅಂತ. ಓಕೆ, ವ್ಯಕ್ತಿಯ ಪ್ರಜ್ಞೆಯ ಕ್ರಿಯೆಯನ್ನು, ಯಾಕಂದ್ರೆ ಪ್ರಜ್ಞೆಯ ಕ್ರಿಯೆ ಹೇಗಿರ್ತದೆ, ಕ್ರಿಯೆ ಇಲ್ಲಿವರೆಗೂ ವರ್ತನೆ ನೋಡಿದ್ರಿ, ರಚನೆ ಪ್ರಜ್ಞೆ ಯಾವ ಥರ ರಚನೆ ಆಗಿರುತ್ತೆ ಅನ್ನೋದನ್ನು ರಚನೆ ಪಂಥ ಹೇಳಿದ್ರೆ, ಪ್ರಜ್ಞೆಯ ಕ್ರಿಯೆ ಹೇಗಿರ್ತದೆ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಪ್ರಜ್ಞೆಯ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಕ್ರಿಯಾತ್ಮಕ ಪಂಥನೇ ಹೇಳುತ್ತೆ. ಓಕೆ, ಸೆಕೆಂಡ್ ಒನ್ ಆನ್ಸರ್ ಈಸ್ ಕರೆಕ್ಟ್. ನೋಡಿ, ಪ್ರಶ್ನೆಗಳನ್ನ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನೀವು. ಪ್ರಶ್ನೆಗಳಲ್ಲೇ ಉತ್ತರ ಇರುತ್ತೆ ಸಾಕಷ್ಟು ಸತಿ, ಡೆಫಿನಿಟ್ಲಿ ಪ್ರಶ್ನೆಗಳಲ್ಲೇ ಸಾಕಷ್ಟು ಸಲ ಉತ್ತರ ಇರುತ್ತೆ. ನಾವು ಪ್ರಶ್ನೆಗಳನ್ನ ಸ್ವಲ್ಪ ಪ್ರೀತಿಯಿಂದ ಸಮಾಧಾನವಾಗಿ ಶಾಂತಚಿತ್ತರಾಗಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಮಗೆ. ನೋಡಿ, ಪ್ರಜ್ಞೆಯ ಕ್ರಿಯೆಯನ್ನು ನಾವು ಅಧ್ಯಯನ ಮಾಡ್ತೀವಿ. ಯಾವುದರಿಂದ? ಕ್ರಿಯಾತ್ಮಕ ಪಂಥದಿಂದ. ಗೆಸ್ಟಾಲ್ಟ್ ಪಂಥ ರಚನೆ ಅಂತಂದ್ರೇನು? ಕ್ರಿಯೇಟಿವಿಟಿ ಮಾಡೋಕ್ಕಾಗಲ್ಲ ಅಲ್ವಾ. ಕ್ರಿಯೆ ಅಂದರೆ ಇಲ್ಲಿ ಕೆಲಸ. ಪ್ರಜ್ಞೆ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಕ್ರಿಯಾತ್ಮಕ ಪಂಥದಿಂದನೇ, ಕೆಲಸ ಮಾಡೋ ಪಂಥದಿಂದನೇ ತಿಳ್ಕೊಬೇಕಾಗ್ತದೆ. ಓಕೆ, ವರ್ತನಾ ಪಂಥ ಅದು ವರ್ತನೆ, ಬಿಹೇವಿಯರ್ ಹೇಳುತ್ತೆ, ಕೆಲಸವನ್ನು ಹೇಳಲ್ಲ. ಕ್ರಿಯೆ ಏನಾಗುತ್ತೆ? ಕೆಲಸ ಅಂತ ಅರ್ಥ ಆಗುತ್ತೆ. ಓಕೆ, ಕ್ರಿಯಾತ್ಮಕ ಪಂಥ ವ್ಯಕ್ತಿಯ ಪ್ರಜ್ಞೆಯ ಕ್ರಿಯೆಯನ್ನು ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಪಂಥ. ಈ ಮನೋವಿಜ್ಞಾನದ ಪಂಥಗಳ ಮೇಲೇ ನಾನು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ ಡೆಫಿನೆಟ್ಲಿ. ಓಕೆ, ಇನ್ನು 2 ಡೇಸಲ್ಲಿ ಮಾಡ್ತೀನಿ. ವರ್ತನಾ ಪಂಥ, ಕ್ರಿಯಾತ್ಮಕ ಪಂಥ, ಗೆಸ್ಟಾಲ್ಟ್ ಪಂಥ, ರಚನಾತ್ಮಕ ಪಂಥ, ಇವೇನು ಪಂಥಗಳ ಇದೆಯಲ್ಲ, ಸೊ ಮನೋವಿಜ್ಞಾನದ ಶೈಕ್ಷಣಿಕ ಪಂಥಗಳು ತುಂಬ ಇಂಪಾರ್ಟೆಂಟ್. ಓಕೆ, ಡೆಫಿನೆಟ್ಲಿ ಇನ್ನು 2 ಡೇಸಲ್ಲಿ ಮನೋವಿಜ್ಞಾನದ ಪಂಥಗಳ ಬಗ್ಗೆ ಡೀಪ್ ಡೆಪ್ತಾಗಿ ಮತ್ತು ಸ್ಮಾರ್ಟಾಗಿ ನಿಮಗೆ ನೋಟ್ಸನ್ನು ತಂದು ಕೊಡ್ತೀನಿ. 1 ಅಂಕನೂ ನೀವು ಎಲ್ಲೂ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ಸಾಧ್ಯವಾದಷ್ಟು ಪ್ರಿಪೇರ್ ಮಾಡ್ತೀನಿ. ಎಷ್ಟೇ ಮನುಷ್ಯ ಬುದ್ಧಿವಂತನಾಗಿದ್ದರೂ ದೇವರಾಗಕ್ಕಾಗಲ್ಲ. ಹಾಗಾಗಿ ಬೈ ಮಿಸ್ಟೇಕ್ ಎಲ್ಲರೂ ಒಂದೊಂದು ಪಾಯಿಂಟ್ ಮಿಸ್ ಆಗಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಎಷ್ಟೇ ಜಾಣರಾಗಿದ್ರೂ ನಾವು 1 ಅಂಕ ಯಾವುದೋ, ಯಾಕಂದರೆ ಸಾಕಷ್ಟು ಜಂಜಾಟಗಳ ಮಧ್ಯೆ ಸಿಕ್ಕಾಕೊಂಡಿರ್ತೀವಿ ಸಂಸಾರದಲ್ಲಿ. ಸೊ ದ್ಯಾಟ್ ಎಲ್ಲೋ ಒಂದು ಕಡೆ ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ ಸಮ್ ಪಾಯಿಂಟ್ಸ್. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ಕಿಪ್ ಆಗದೆ ಇರೋ ಹಾಗೆ ಡೆಫಿನೆಟ್ಲಿ ನಾನು ನೋಟ್ಸನ್ನು ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸ್ಮಾರ್ಟ್ ನೋಟ್ಸ್, ಇದು ಹಾರ್ಡ್ ಅಲ್ಲ. ಓಕೆ, ಸ್ಮಾರ್ಟ್ ನೋಟ್ಸು ನಿಮಗೆ ಖಂಡಿತ ಇಟ್ ವಿಲ್ ಲಾಟ್ ಆಫ್ ಹೆಲ್ಪ್. ಡೆಫಿನೆಟ್ಲಿ ತುಂಬ ಸಹಾಯ ಆಗ್ತದೆ ಇದು ನಿಮಗೆ. ಸೊ ದ್ಯಾಟ್ ಓಕೆ, ಇನ್ನು ನೋಡೋಣ ನೆಕ್ಸ್ಟ್ ಮುಂದಿನ ಕ್ವಶನನ್ನು. ಸೊ ನಿಮಗೆ ನೋಡಿ ಗೊತ್ತಿರಲಿ, ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನೋಡಿ. ಓಕೆನಾ? ಆನ್ಸರ್ಗಳನ್ನ ದಿಢೀರಂತ ಒಮ್ಮೆ ಆನ್ಸರ್ ನೋಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್, ವಾಟ್ ವಿಲ್ ಯು ಹ್ಯಾವ್. ನಿಮಗೆ ಏನು ಪ್ರಶ್ನೆಗಳನ್ನ ನೀವು ಹೊಂದಿರ್ತೀರಿ, ಮುಂದೆ ಇರ್ತದೆ, ಅದನ್ನು ಸರಿಯಾಗಿ ಸ್ಟಡಿ ಮಾಡಿ ಫಸ್ಟ್. ಓಕೆ, ನೋಡಿ ನೆಕ್ಸ್ಟ್. ವ್ಯಕ್ತಿಯ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಮನೋವಿಜ್ಞಾನದ ಪಂಥ ಯಾವುದು? ಒಬ್ಬ ಮನುಷ್ಯನ ವರ್ತನೆಯನ್ನು, ಒಬ್ಬ ಮಗುವಿನ ವರ್ತನೆ ಅಥವಾ ಒಬ್ಬ ವ್ಯಕ್ತಿಯ ವರ್ತನೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಪಂಥ ಯಾವುದು? ನೋಡಿ ಇಲ್ಲಿ ವರ್ತನಾ ಪಂಥ. ನೋಡಿ ವೆರಿ ಇಂಪಾರ್ಟೆಂಟ್. ನೋಡಿ, ವ್ಯಕ್ತಿಯ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಮನೋವಿಜ್ಞಾನದ ಪಂಥ ಯಾವುದು? ವರ್ತನಾ ಪಂಥನೋ, ಗೆಸ್ಟಾಲ್ಟ್ ಪಂಥನೋ,
ರಚನಾತ್ಮಕ ಪಂಥನೋ ಕ್ರಿಯಾತ್ಮಕ ಪಂಥನೋ? ರಚನಾತ್ಮಕ ಪಂಥ ಪ್ರಜ್ಞೆಯ ರಚನೆಯನ್ನು ಅಧ್ಯಯನ ಮಾಡುತ್ತೆ, ಕ್ರಿಯಾತ್ಮಕ ಪಂಥ ಪ್ರಜ್ಞೆಯ ಕ್ರಿಯೆಯನ್ನು ಅಧ್ಯಯನ ಮಾಡುತ್ತೆ. ಆಫ್ಕೋರ್ಸ್ ವರ್ತನಾ ಪಂಥ ಏನು ಮಾಡುತ್ತೆ? ವರ್ತನೆಯ ಅಧ್ಯಯನವನ್ನು ಮಾಡುತ್ತೆ. ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತೆ. ವರ್ತನಾ ಪಂಥದವರು ವೈಯಕ್ತಿಕವಾಗಿ ಅಧ್ಯಯನವನ್ನು ಮಾಡಿ ಸಾಬೀತು ಮಾಡಿದ್ದಾರೆ. ಓಕೆ, ಸೊ ನೋಡಿ ಎಷ್ಟು ಈಸಿ ಅಲ್ವಾ? ಕ್ವೆಶನ್ನಲ್ಲೇ ಆನ್ಸರ್ ಇದೆ. ವರ್ತನಾ ಪಂಥ, ವರ್ತನ ಮನೋವಿಜ್ಞಾನ ಅಲ್ವಾ? ಸೊ ನೋಡಿ, ವ್ಯಕ್ತಿಯ ಗ್ರಹಿಕೆ, ಬುದ್ಧಿಶಕ್ತಿ, ಪ್ರತ್ಯಕ್ಷ ಅನುಭವ ಮತ್ತು ಒಳನೋಟ ಕಲಿಕೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಪಂಥ ಯಾವುದು? ನೋಡಿ, ವ್ಯಕ್ತಿಯ ಗ್ರಹಿಕೆ ಅಂದರೆ ನಾವು ಏನು ಮೆಮೊರಿಯಲ್ಲಿ ನಾವು ತಲೆ ಒಳಗೆಲ್ಲ ತುಂಬಿ ಇಟ್ಕೊಳ್ತೀವಲ್ಲ, ಸೊ ಅದು ಗ್ರಹಿಕೆ. ಯಾವ ಥರ ನಾವು ಹೇಳಿದ್ದನ್ನು ಸರಿಯಾಗಿ ಒಂದು ಮಗು ನಾವು ಏನನ್ನು ಕಲಿಸ್ತೀವಿ ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡ್ತದೆ. ಮತ್ತು ಅದರ ಬುದ್ಧಿಶಕ್ತಿ, ಪ್ರತ್ಯಕ್ಷ ಅನುಭವ, ಅದರ ಬುದ್ಧಿಶಕ್ತಿ ಹೇಗಿದೆ, ಪ್ರತ್ಯಕ್ಷವಾಗಿ ನಾವು ಅದನ್ನು ಅನುಭವ ನೋಡಬೇಕು, ಆ ಮಗುವಿನ ಅನುಭವವನ್ನು. ಮತ್ತು ಒಳನೋಟ ಕಲಿಕೆಯ ಬಗ್ಗೆ ಇದೆಲ್ಲವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಪಂಥ ಯಾವುದು? ನೋಡಿ, ಪ್ರಶ್ನೆ ಎಷ್ಟು ಚೆನ್ನಾಗಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಲ್ವಾ? ಎಷ್ಟು ನಿಮಗೆ ಕನ್ಫ್ಯೂಸ್ ಆಗಲಿಕ್ಕೆ ಅಂತ. ಓಕೆ, ಡೋಂಟ್ ಹ್ಯಾವ್ ಕನ್ಫ್ಯೂಸಸ್, ಅರ್ಥ ಮಾಡಿಕೊಂಡ್ರೆ ಸಾಕು. ಗೆಸ್ಟಾಲ್ಟ್ ಪಂಥ, ಯಾಕಂದರೆ ಈ ಮೂರು ನೀವು ಈಗ ಜಸ್ಟ್ ನೋಡಿದ್ರಿ, ರಚನಾ ಪಂಥ, ವರ್ತನಾ ಪಂಥ, ಕ್ರಿಯಾ ಪಂಥ. ಸೊ ಇನ್ನು ಲಾಸ್ಟ್ ಅದರಲ್ಲಿ ಉಳಿದಿರೋದು ಯಾವುದು? ಗೆಸ್ಟಾಲ್ಟ್ ಪಂಥ. ಅದೇ ಸ್ಪೆಷಲ್ ಆಗಿರುವಂಥದ್ದು, ಪರಿಪೂರ್ಣವಾಗಿ ವ್ಯಕ್ತಿಯನ್ನು ಸ್ಟಡಿ ಮಾಡುವಂಥದ್ದು. ಓಕೆ, ಇನ್ನು ನೋಡಿ ಏನಿದೆ 9th ಕ್ವೆಶನ್ನು. ವ್ಯಕ್ತಿಯನ್ನು ಅರೆ ಪ್ರಜ್ಞಾ ಅವಸ್ಥೆಗೆ ಕೊಂಡೊಯ್ದು ಅಧ್ಯಯನ ಮಾಡುವಂತಹ ಮನೋವಿಜ್ಞಾನದ ಪಂಥ. ಇದನ್ನು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ನಾವು? ಸ್ಟಡಿ ಆಫ್ ಅನ್ಕಾನ್ಷಿಯಸ್ನೆಸ್ ಮೈಂಡ್ ಅಂತ ಹೇಳ್ತೀವಿ. ಅನ್ಕಾನ್ಷಿಯಸ್ ಮಾಡೋದು ಇದನ್ನು ನಾವು ಈ ಶೈಕ್ಷಣಿಕ ಡಾಕ್ಟರ್ಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಒಬ್ಬ ಮನುಷ್ಯನನ್ನು ಒರಿಜಿನಲ್ ಮುಖ ಯಾವ ಥರ ಇದೆ ಪ್ರತಿಯೊಬ್ಬರಲ್ಲೂ 2 ಮುಖ ಇದ್ದೇ ಇರುತ್ತೆ. ಹೇಳ್ತಾರೆ ಇಲ್ಲ ನಾ ಹೊರಗೊಂದು ಒಳಗೊಂದು ಇಲ್ಲ, ನಾ ಕರೆಕ್ಟಾಗಿ ಸಾಧ್ಯನೇ ಇಲ್ಲ. ಅದು ನಮಗೆ ಗೊತ್ತಾಗುತ್ತೆ, ಯಾಕಂದರೆ ನಾವು ಅದನ್ನು ಕಲ್ತಿರ್ತೀವಿ, ಮನೋವಿಜ್ಞಾನವನ್ನು ಸ್ಟಡಿ ಮಾಡಿರ್ತೀವಿ. ಹಾಗಾಗಿ ಈ ವ್ಯಕ್ತಿ ಇಂಥವನೇ ನಾವು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಅದು ಸ್ಟಡಿ ಮಾಡಿರ್ತೀವಿ, ಅದ್ರ ಮೂಲಕನೇ ಅವ್ರ ಬಿಹೇವಿಯರ್ನ ಪ್ರತಿದಿನ ಸ್ಟಡಿ ಮಾಡಿರ್ತೀವಿ, ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಅರ್ಥ ಆಗಬೇಕು. ಓಕೆ, ಹಾಗಾಗಿ ಇಲ್ಲಿ ನೋಡಿ ನೆಕ್ಸ್ಟ್ ಕ್ವೆಶನ್ ಏನಿದೆ, ಮಾನವೀಯತೆಯ ಅಥವಾ ಮನುಷ್ಯತ್ವಕ್ಕೆ ಮಹತ್ವ ನೀಡಿದ ಮನೋವಿಜ್ಞಾನದ ಪಂಥ. ದ ಸ್ಟಡಿ ಆಫ್ ಹೋಲ್ ಪರ್ಸನ್ ಹ್ಯೂಮನಿಸಮ್ ಯಾವುದು? ದ ಸ್ಟಡಿ ಆಫ್ ಹೋಲ್ ಪರ್ಸನ್ ಹ್ಯೂಮನಿಸಮ್. ಇದು ನೋಡಿ, ಮಾನವೀಯತೆ ಅಥವಾ ಮನುಷ್ಯತ್ವಕ್ಕೆ ಮಹತ್ವವನ್ನು ನೀಡಿದಂತಹ ಮನೋವಿಜ್ಞಾನದ ಪಂಥ ಯಾವುದು? ವರ್ತನಾ ಪಂಥನ, ಮಾನವತಾ ಪಂಥನ, ಗೆಸ್ಟಾಲ್ಟ್ ಪಂಥನ? ಮೇಲಿನ ಯಾವುದು ಅಲ್ಲ, ವೆರಿ ಈಸಿ, ಮಾನವತಾ ಪಂಥ. ನೋಡಿ, ಮನುಷ್ಯತ್ವ ಅಥವಾ ಮಾನವೀಯತೆ ಅಂತಂದರೆ ಮಾನವತಾ ಪಂಥನೇ ಬರುತ್ತೆ, ಅದು ಬೇರೆ ಬರಲ್ಲ. ಎಷ್ಟು ಈಸಿ ಅಲ್ವಾ ಕ್ವೆಶನ್ಗಳು? ನೀವು ಈಗ ಈಸಿ ಅಂದ್ಕೊಳ್ತೀರಾ, ಎಕ್ಸಾಮ್ ಟೈಮಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಏನಕ್ಕೆ ಗೊತ್ತಾ? ಆವಾಗ ಮನಸ್ಸಲ್ಲಿ ನೀವು ಭಯ ತುಂಬ್ಕೊಂಡಿರ್ತೀರ. ಬಿಫೋರ್ ಎಕ್ಸಾಮ್ ಹಾಲಿಗೆ ಎಂಟ್ರೆನ್ಸ್ ಆಗೋಕ್ಕೂ ಮುಂಚೆ, ವೆನ್ ಯು ಎಂಟ್ರೆನ್ಸ್ ದ ಎಕ್ಸಾಮ್ ಹಾಲ್, ಸೊ ಜಸ್ಟ್ ಬಿಫೋರ್ ಫ್ಯೂ ಮಿನಿಟ್ಸ್ ಅಗೋ ನೀವು ಏನು ನರ್ವಸ್ ಆಗ್ತಿರಲ್ಲ, ಅಲ್ಲೇ ನಿಮಗೆ ಮೈಂಡ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಹಾಗೆ ಮಾಡ್ಕೋಬೇಡಿ. ಓಕೆ, ಖುಷಿಯಾಗಿ ನನಗೆಲ್ಲನೂ ಬರ್ತದಲ್ಲೇ, ಆರಾಮಾಗಿ ನಾನು ಬರಿತೀನಿ, ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ನೀವು ಅಂದ್ಕೊಂಡು ಹೋದರೆ ಡೆಫಿನೆಟ್ಲಿ ಭಯ ಬೀಳಲ್ಲ. ಓಕೆ, ಆವಾಗ ಉತ್ತರಗಳು ಸರಿಯಾಗಿ ಗೊತ್ತಾಗುತ್ತೆ ಮೈಂಡಿಗೆ. ಓಕೆನಾ? ಇನ್ನು ನೋಡಿ, ಜ್ಞಾನಾತ್ಮಕ ವಿಕಾಸದ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಪಂಥ. ಸ್ಟಡಿ ಆಫ್ ಮೆಂಟಲ್ ಪ್ರೊಸೆಸ್. ಜ್ಞಾನಾತ್ಮಕ ಪಂಥ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಕೂಡ. ಜ್ಞಾನಾತ್ಮಕ ವಿಕಾಸದ ಬಗ್ಗೆ ಅಂದರೆ ಜ್ಞಾನಾತ್ಮಕ ಪಂಥನೇ ಇರುತ್ತೆ. ಅದು ಜ್ಞಾನವನ್ನೇ ಅದು ಅಧ್ಯಯನವನ್ನು ಮಾಡ್ತದೆ. ಜ್ಞಾನ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಮನುಷ್ಯ ಅದನ್ನು ಕ್ಯಾಪ್ಚರ್ ಮಾಡ್ತಾನೆ ಅಲ್ವಾ? ಸೊ ನೋಡಿ ನೆಕ್ಸ್ಟು, ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಯಾರೂ ರಚನಾತ್ಮಕ ಪಂಥಕ್ಕೆ ಸಂಬಂಧಿಸಿಲ್ಲ. ನಾನು ಹೇಳಿದೆ ಬಿಫೋರ್ ಸ್ಟಾರ್ಟಿಂಗ್ ಈ ಕ್ಲಾಸ್ ಸ್ಟಾರ್ಟ್ ಆಗೋವಾಗಲೇ ನಾನು ನಿಮಗೆ ನೋಟ್ಸ್ ಅದು ಹೇಳೋವಾಗಲೇ ಹೇಳಿದೆ, ಎಕ್ಸ್ಪ್ಲನೇಷನ್ ಮಾಡೋವಾಗಲೇ ಈ ಥರ ಕೇಳ್ತಾರೆ ಅಂತ. ನೋಡಿ, ಅದಕ್ಕೋಸ್ಕರ ನಿಮಗೆ ನಾನು ಇಲ್ಲಿ ಕ್ವಶನ್ಗಳನ್ನ ರೆಡಿ ಮಾಡಿ ತಂದಿದ್ದೀನಿ. ಹೀಗೆ ನಿಮಗೆ ಟೀಚ್ ಮಾಡಿದ್ರ ಮೇಲೆ ನೋಡಿ, ವಿಲಿಯಂ ಜೇಮ್ಸ್ ಅವರು ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಯಾವುದು ರಚನಾತ್ಮಕ ಪಂಥಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಸಂಬಂಧ ಇರೋದು ಇಲ್ಲದೆ ಇರೋದು. ಓಕೆ, ಇಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ವಿಲಿಯಂ ಜೇಮ್ಸ್ ಅವರು ಸಂಬಂಧ
ಪಟ್ಟಿಲ್ಲ. ಇನ್ನು ನೋಡಿ, ಯಾವ ಮನೋವಿಜ್ಞಾನಿ ವರ್ತನಾ ಪಂಥಕ್ಕೆ ಸಂಬಂಧಿಸಿಲ್ಲ? ನೋಡಿದ್ರೆಲ್ಲ ವರ್ತನಾ ಪಂಥದ ಪ್ರತಿಪಾದಕರು ಯಾರು ಮತ್ತು ಸ್ಥಾಪಕರು ಯಾರು? ರಚನಾ ಪಂಥದ ಸ್ಥಾಪಕರು ಯಾರು, ಪ್ರತಿಪಾದಕರು ಯಾರು? ಇದನ್ನೆಲ್ಲ ನಾನು ಈಗ ತಾನೇ ನಿಮಗೆ ಕಲಿಸ್ದೆ ಅಲ್ವಾ ಸ್ಟಾರ್ಟಿಂಗನ. ಸೊ ಈ ಥರ ಪ್ರಶ್ನೆಗಳು ಕೇಳಿದಾಗ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ನಿಮಗೆ ಇಲ್ಲೇ ನಾನು ಪ್ರಿಪೇರ್ ಮಾಡಬೇಕು, ನಿಮ್ಮನ್ನು ಕರೆಕ್ಟಾಗಿ ತಯಾರು ಮಾಡಬೇಕು ಅಂತ ಪ್ರೀತಿಯಿಂದ ನಾನು ನಿಮಗೆ ಇಲ್ಲಿ ಕ್ವಶನ್ಗಳನ್ನ ತಂದಿದ್ದೀನಿ, ತುಂಬ ಪ್ರೀತಿಯಿಂದ. ಓಕೆ, ಯಾಕಂದರೆ ಎಷ್ಟು ನನಗೆ ಭಗವಂತನ ಮೇಲೆ, ಕೃಷ್ಣನ ಮೇಲೆ ನಂಬಿಕೆ ಪ್ರೀತಿ ಇದೆಯೋ ಅಷ್ಟೇ. ಯಾಕಂದರೆ ಮಮಾತ್ಮ ಸರ್ವಭೂತಾತ್ಮ ಮನ್ನಾಥೋ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಅಂತ ನಂಬಿರೋಳು ನಾನು. ಓಕೆ, ನೋಡಿ, ಜಾನ್ ಡೂಯಿ ಅವರು ಮನೋವಿಜ್ಞಾನದ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಆ್ಯಂಡ್ ನೋಡಿ, ನೆಕ್ಸ್ಟ್ ಏನಿದೆ, ಕೆಳಗಿನವರಲ್ಲಿ ಯಾರು ಗೆಸ್ಟಾಲ್ಟ್ ಪಂಥಕ್ಕೆ ಸಂಬಂಧಿಸಿದ್ದಾರೆ? ಇಲ್ಲಿ ನೋಡಿ, ಇಲ್ಲಿವರೆಗೂ ಸಂಬಂಧಿಸಿಲ್ಲ ಅಂತ ನೋಡಿದ್ರಿ. ಈಗ ಗೆಸ್ಟಾಲ್ಟ್ ಪಂಥಕ್ಕೆ ಸಂಬಂಧ ಪಡದೇ ಇರುವಂತಹ ವಿಜ್ಞಾನಿ ಯಾರು ಇಲ್ಲಿ ನೋಡಿ? ಇ.ಬಿ. ಟೀಚ್ನರ್ ಇದೆ, ವಿಲ್ ಹೆಲ್ಮೂಂಟ್ ಅವರಿದ್ದಾರೆ, ಮ್ಯಾಕ್ಸ್ ವೆಬರ್ ಅವರಿದ್ದಾರೆ, ಕೊಹ್ಲರ್ ಅವರಿದ್ದಾರೆ. ಯಾರು? ಎಸ್, ಕೊಹ್ಲರ್ ಅವರು ಗೆಸ್ಟಾಲ್ಟ್ ಪಂಥಕ್ಕೆ ಸಂಬಂಧಿಸಿಲ್ಲ. ಇನ್ನು ಮ್ಯಾಕ್ ವೆಬರ್, ವಿಲ್ ಹೆಲ್ಮೂಂಟ್, ಇ.ಬಿ. ಟೀಚ್ನರ್ ಇವರು ಗೆಸ್ಟಾಲ್ಟ್ ಪಂಥದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥವ್ರು. ಓಕೆ, ಆ್ಯಂಡ್ ಇನ್ನು ನೋಡಿ, ಈ ಕೆಳಗಿನವರಲ್ಲಿ ಯಾವ ಮನೋವಿಜ್ಞಾನಿ ಗೆಸ್ಟಾಲ್ಟ್ ಪಂಥಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಸಂಬಂಧಪಟ್ಟವ್ರನ್ನ ಕೇಳಿದರು, ಈಗ ಯಾರು ಸಂಬಂಧಿಸಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಯಾರು? ಕೊಹ್ಲರು, ಕರ್ಟ್ ಲೆವಿನ್, ಮ್ಯಾಕ್ಸ್ ವರ್ದಮಿಯರ್, ಮ್ಯಾಕ್ಸ್ ವೆಬರ್. ಮ್ಯಾಕ್ಸ್ ವರ್ದಮಿಯರ್, ಮ್ಯಾಕ್ಸ್ ವೆಬರ್, ಕರ್ಟ್ ಲೆವಿನ್, ಕೊಹ್ಲರ್ ಸಂಬಂಧಿಸಿಲ್ಲ ಅಂತ ಹೇಳಿದ್ದಾರೆ. ಗೆಸ್ಟಾಲ್ಟ್ ಪಂಥಕ್ಕೆ ಸಂಬಂಧ ಪಡದೇ ಇರೋರು ಯಾರು? ಮ್ಯಾಕ್ಸ್ ವೆಬರ್. ಕರೆಕ್ಟ್, ಮ್ಯಾಕ್ಸ್ ವೆಬರ್ ಅವರು ಈ ಪಂಥದವರಲ್ಲ. ಕೊಹ್ಲರ್ ಅವ್ರು ಹೌದು, ಕರ್ಟ್ ಲೆವಿನ್ ಮತ್ತು ಮ್ಯಾಕ್ಸ್ ವರ್ದಮಿಯರ್ ಇವರು ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು. ಮ್ಯಾಕ್ಸ್ ವೆಬರ್ ಅವರು ಗೆಸ್ಟಾಲ್ಟ್ ಪಂಥದವ್ರಲ್ಲ. ಹಾಗಂದ್ರೆ ಅವರು ಯಾರು? ನಾನು ಈಗ ಜಸ್ಟ್ ನೋಟ್ಸ್ ನೋಡಿದ್ದೀರಾ ನೀವು, ನನಗೆ ಕಮೆಂಟ್ ಮಾಡಿ. ಓಕೆ, ಕಮೆಂಟಲ್ಲಿ ಹೇಳಿ ಯಾರು ಅವರು ಅಂತ. ಮ್ಯಾಕ್ಸ್ ವೆಬರ್ ಅವರು ಯಾವ ಪಂಥಕ್ಕೆ ರಿಲೇಟೆಡ್ ಇದ್ದಾರೆ ಅಂತ. ಓಕೆ, ಆ್ಯಂಡ್ ಹಿಯರ್ ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಮಾನವತಾ ಪಂಥಕ್ಕೆ ಸಂಬಂಧಿಸಿದವರು ಯಾರು? ಹೂ ಇಸ್ ದ್ಯಾಟ್ ರಿಲೇಟೆಡ್ ಆಫ್ ಮಾನವತಾ ಪಂಥದ ಪ್ರತಿಪಾದಕರು ಅಥವಾ ಸಂಬಂಧಿಸಿದವರು ಯಾರು? ಮ್ಯಾಕ್ಸ್ ವೆಬರ್, ವಿಲ್ ಹೆಲ್ಮೂಂಟ್, ಅಬ್ರಹಾಂ ಮಾಸ್ಲೋ, ಕೊಹ್ಲರ್. ಸಂಬಂಧಿಸಿದವರು ಅಬ್ರಹಾಂ ಮಾಸ್ಲೋ, ಮಾನವತಾವಾದ ಪಂಥವನ್ನು ಸ್ಥಾಪನೆ ಮಾಡಿದವರು ಅಲ್ವಾ? ಹೇಳಿದೆ ನಾನು ನೋಟ್ಸಲ್ಲಿ ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ, ಸ್ವಲ್ಪ ಹೊತ್ತಿನ ಹಿಂದೆ ಹೇಳಿದೆ ಅಲ್ವಾ? ಅಬ್ರಹಾಂ ಮಾಸ್ಲೋರವರು ಮಾನವತಾ ಪಂಥಕ್ಕೆ ಸಂಬಂಧಪಟ್ಟಂಥವ್ರು ಅಲ್ವಾ? ವಿಲ್ ಹೆಲ್ಮೂಂಟ್ ಅವರು, ಮ್ಯಾಕ್ಸ್ ವೆಬರ್ ನಾಟ್ ಅಲ್ಲ ಅವರು ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ, ಅಗತ್ಯತೆಗಳ ಶ್ರೇಣೀಕರಣ ಸಿದ್ಧಾಂತದ ಪ್ರತಿಪಾದಕರು. ಅಗತ್ಯತೆಗಳ ಶ್ರೇಣೀಕರಣ ಸಿದ್ಧಾಂತದ ಪ್ರತಿಪಾದಕರು ಯಾರು? ಎಸ್, ಅಬ್ರಹಾಂ ಮಾಸ್ಲೋರವರು. ಓಕೆ, ಈ ನೋಟ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಇನ್ನು ಕಕ್ಷಿ ಕೇಂದ್ರಿತ ಸಿದ್ಧಾಂತದ ಪ್ರತಿಪಾದಕರು ಕಾರ್ಲ್ ರೋಜರ್ ಅವರು. ಓಕೆ, ಇಲ್ಲಿ ನಾನು ನಿಮಗೆ ಮಲ್ಟಿಪಲ್ ಕೊಟ್ಟಿಲ್ಲ, ಮತ್ತೆ ನೋಟ್ಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ಮಾರ್ಟ್ ನೋಟ್ಸ್ ಇದೆಲ್ಲ. ಓಕೆ, ಯಾರು ಇವರೆಲ್ಲ? ಕಾರ್ಲ್ ರೋಜರ್ ಅವರು ಕಕ್ಷಿ ಕೇಂದ್ರಿತ ಸಿದ್ಧಾಂತದ ಪ್ರತಿಪಾದಕರು. ಓಕೆ, ಇನ್ನು ಮಾಡಿ ಕಲಿ ಎಂಬುದು ಯಾವ ಮನೋವಿಜ್ಞಾನದ ಪಂಥಕ್ಕೆ ಸಂಬಂಧಿಸಿದೆ? ಕ್ರಿಯಾತ್ಮಕ ಪಂಥ. ಮಾಡಿ ಕಲಿ ಅಂದರೆ ಮಾಡ್ತಾ ಮಾಡ್ತಾ ಕಲಿಯೋದು. ಓಕೆ, ಅದು ಮಾಡೋದಂದ್ರೇನು? ಕ್ರಿಯೆನೇ ಅಲ್ವಾ? ಅದೊಂದು ಕೆಲಸ. ಉಣ್ಣೋದು, ತಿನ್ನೋದು, ಓದೋದು, ಬರೆಯೋದು, ಮಲಗೋದು, ಮಾತಾಡೋದು ಎಲ್ಲವೂ ಕ್ರಿಯೆನೇ. ಸೊ ಮಾಡ್ತಾ ಮಾಡ್ತಾ ಕಲಿಯೋದು ಅಂತಂದರೆ ಅದು ಕ್ರಿಯಾಪಂಥನೇ. ಓಕೆ, ಎಷ್ಟು ಈಸಿ ಅಲ್ವಾ ಫೈಂಡ್ ಔಟ್ ಮಾಡೋದು? ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕಷ್ಟೆ. ಇನ್ನು ಈ ಕೆಳಗಿನವರಲ್ಲಿ ಬುದ್ಧಿಶಕ್ತಿಯ ಜನಕ ಅಂತ ಯಾರನ್ನ ಕರಿತೀವಿ ನಾವು? ನೋಡಿ, ಹೇಳಿದೆ ನಾನು, ನೋಟ್ಸಲ್ಲಿ ನೋಡಿದ್ದೀರಾ ಈಗ. ಓಕೆ, ಬುದ್ಧಿಶಕ್ತಿಯ ಜನಕ ಅಂತ ಹಂಗೇನಿಲ್ಲ. ಬುದ್ಧಿಶಕ್ತಿ ಇವ್ರು ಹೇಳಿದ್ಮೇಲೆ ಅಥವಾ ಇವ್ರು ಹುಟ್ಟಿಸಿದ ಮೇಲೆ ಹುಟ್ಟಿದೆಯಾ? ಬುದ್ಧಿಶಕ್ತಿ ಎಲ್ಲರ ತಲೆನಲ್ಲೂ ಇವರೇ ತುಂಬಿದ್ದಾರೆ ಹಂಗಲ್ಲ. ಅದನ್ನು ಇವ್ರು ಪ್ರಯೋಗ ಮಾಡಿ ಕಂಡುಹಿಡಿತಾರೆ. ಫಸ್ಟು ಮನುಷ್ಯನ ಬುದ್ಧಿಶಕ್ತಿ ಯಾವ್ಯಾವ ಥರ ಇರುತ್ತೆ, ಎಲ್ಲಿ ವರ್ಕ್ ಮಾಡುತ್ತೆ, ಅವನು
ಬುದ್ಧಿಶಕ್ತಿ ಮೇಲೆ ಸಂಪೂರ್ಣವಾಗಿ, ಒಬ್ಬ ಮನುಷ್ಯನ ಬುದ್ಧಿಶಕ್ತಿ ಮೇಲೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದಂಥವ್ರು. ಓಕೆನಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನು ನೆಕ್ಸ್ಟ್ ನೋಡಿ, ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಸಮನಾಗಿದ್ದರೆ ಬುದ್ಧಿಶಕ್ತಿ ಸೂಚ್ಯಾಂಕ 100% ಆಗೇ ಇರ್ತದೆ. ಮಾನಸಿಕ ವಯಸ್ಸು ಮತ್ತು ಬುದ್ಧಿಶಕ್ತಿ ಡೆಫಿನೆಟ್ಲಿ ಬುದ್ಧಿಶಕ್ತಿ ಪರೀಕ್ಷೆ ಮೇಲೆ 1 ಅಂಕದ ಪ್ರಶ್ನೆ ಬಂದೇ ಬರ್ತದೆ. ಓಕೆ, ಇಲ್ಲಿ ನೋಡಿ, ಒಬ್ಬ ವಿದ್ಯಾರ್ಥಿಯ ದೈಹಿಕ ವಯಸ್ಸು 6 ವರ್ಷ ಇದ್ದರೆ ಮಾನಸಿಕ ವಯಸ್ಸು 9 ವರ್ಷ ಆಗಿದ್ದರೆ ಆ ವಿದ್ಯಾರ್ಥಿಯ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟಿರ್ತದೆ? 150. ಅಫ್ಕೋರ್ಸ್ ಜಾಸ್ತಿನೇ ಇರುತ್ತೆ. ಇಲ್ಲಿ ನೋಡಿ, ದೈಹಿಕ ವಯಸ್ಸು 6 ವರ್ಷ, ಆ ಒಂದು ಮಗು 6 ವರ್ಷದ ಮಗು ಇದೆ ಅಂದರೆ ಅವನು 9 ವರ್ಷದ ಮಗುವಿನ ಥರ ಬುದ್ಧಿಶಕ್ತಿ ಇದೆ ಅಂದರೆ ಡೆಫಿನೆಟ್ಲಿ ಆ ಬುದ್ಧಿಶಕ್ತಿ ಹೆಚ್ಚಾಗಿಯೇ ಇರುತ್ತೆ ಅಲ್ವಾ? ಮಗು ತುಂಬ ಬ್ರಿಲಿಯಂಟ್ ಇದೆ, ತುಂಬ ಶಾಣ ಇದೆ ಅಂತಲೇ ಅರ್ಥ ಅಲ್ಲಿ. ಓಕೆ, ಬುದ್ಧಿವಂತ ಸೃಜನಾತ್ಮಕ ಮಗು ಅಂತ ಕನ್ಸಿಡರ್ ಆಗುತ್ತೆ. ಬುದ್ಧಿಶಕ್ತಿ ಸೂಚ್ಯಂಕ IQ ಕೆಪಾಸಿಟಿ ಜಾಸ್ತಿನೇ ಇರುತ್ತೆ. ಇನ್ನು ನೋಡಿ, ಒಂದು ಮಗುವಿನ ಬುದ್ಧಿಶಕ್ತಿ ಸೂಚ್ಯಂಕ 120. ಆತನ ಮಾನಸಿಕ ವಯಸ್ಸು 60 ವರ್ಷಗಳಾದರೆ ಆತನ ದೈಹಿಕ ವಯಸ್ಸು ಎಷ್ಟಿರ್ತದೆ? 50 ವರ್ಷ. ಇಲ್ಲಿ ಹೀಗೂ ಕೇಳ್ತಾರೆ, ಬರೀ IQ ಕೆಪಾಸಿಟಿ ಕೇಳಲ್ಲ, ಬುದ್ಧಿಶಕ್ತಿನೂ ಕೇಳಲ್ಲ, ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರುತ್ತೆ ಅಂತ ಅಷ್ಟೇ ಕೇಳಲ್ಲ, ಅಥವಾ ಇದನ್ನು ಕೇಳ್ತಾರೆ, ಅವ್ರ ವಯಸ್ಸು ಎಷ್ಟಿರುತ್ತೆ. ಮಾನಸಿಕ ವಯಸ್ಸು ಕೊಟ್ಟು ಬುದ್ಧಿಶಕ್ತಿ ಕೊಟ್ಟು ಅವ್ರ ಏಜ್ ಎಷ್ಟಿದೆ ಅಂತನಾದರೂ ಕೇಳ್ಬೋದು. ಈಗ ಅವರು ವಯಸ್ಸು ಕೊಡ್ತಾರೆ ಮತ್ತು ಮಾನಸಿಕ ವಯಸ್ಸು, ದೈಹಿಕ ವಯಸ್ಸು ಮಾನಸಿಕ ವಯಸ್ಸು ಕೊಟ್ಟು ಅವ್ರ ಬುದ್ಧಿಶಕ್ತಿ ಯಾವ ಥರ ಇದೆ, ಅವ್ರ ಬುದ್ಧಿಶಕ್ತಿ ಸೂಚ್ಯಂಕದ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಯಾವ ಥರ ಕೇಳಿದ್ರು ನೀವು ಖಂಡಿತ ಬರೀಲೇಬೇಕು. ತುಂಬ ಈಸಿ ಇದೆ, ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಗೊತ್ತು ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ಆ್ಯಂಡ್ ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವಂತಹ ವಿಧಾನ, ಆಫ್ಕೋರ್ಸ್ ಅಂತರಾವಲೋಕನ ವಿಧಾನ. ನಾವು ನಿಜವಾಗ್ಲೂ ಯಾರು, ಒಳಗಿರೋ ನಮ್ಮನ್ನು ನಾವು ಯಾರು ಅಂತ ನಾವು ನಿಜವಾಗ್ಲೂ ನಮ್ಮನ್ನು ನಾವು ಸ್ಟಡಿ ಮಾಡೋದು. ಓಕೆ, ನಾವು ಅದನ್ನು ಏನಂತಾರೆ, ಅಂತರಾವಲೋಕನ ವಿಧಾನದಿಂದ ನಮ್ಮನ್ನು ನಾವು ತಿಳ್ಕೋಬೇಕು, ನಮ್ಮನ್ನು ನಾವು ಸ್ಟಡಿ ಮಾಡಬೇಕು ಫಸ್ಟ್ ಆಫ್ ಆಲ್. ಓಕೆ, ಅದು ಅಂತರಾವಲೋಕನ ವಿಧಾನದಿಂದ ಮಾತ್ರ ಸಾಧ್ಯ ಆಗುತ್ತೆ. ಇನ್ನು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಯಾವುದಕ್ಕೆ ಮಾಡ್ತೀವಿ ನಾವು ಅಲ್ವಾ? ನೀವೀಗೆಲ್ಲರ ಟೀಚರ್ ಆಗಿ ಕೆಲಸ ಮಾಡ್ತಾ ಇರಬಹುದು ಯಾವುದಾದ್ರೂ ಸ್ಕೂಲಲ್ಲಿ. ನೋಡಿ, ನಿಮ್ಮ ಶಾಲೆಯಲ್ಲಿ ನೀವು ನಿರಂತರವಾಗಿ ಮಕ್ಕಳಿಗೆ ಟೆಸ್ಟ್ ತಗೊಳ್ತಾ ಇದ್ದೀರಾ. ಕಂಟಿನ್ಯೂ ಒಂದು ಪಾಠ ಪದ್ಯ ಆದ ತಕ್ಷಣ ಮತ್ತೆ ಟೆಸ್ಟ್ ತಗೊಳ್ತೀರಾ. ಏನೋ ಒಂದು ಎಸ್ಸೆ ಇರ್ಬೋದು, FA ಎಕ್ಸಾಮ್ಸ್ ಇರ್ಬೋದು. ನಿರಂತರ ಮೌಲ್ಯಮಾಪನ ಇರುತ್ತೆ ಮತ್ತು ಸಮಗ್ರ ಮೌಲ್ಯಮಾಪನ ಇರುತ್ತೆ ಸ್ಕೂಲಲ್ಲಿ ಅಲ್ವಾ? ಯಾತಕ್ಕೋಸ್ಕರ ಮಾಡ್ತೀರಾ ಮಕ್ಕಳಿಗೆ ಆ ಪರೀಕ್ಷೆಗಳನ್ನು? ಕಲಿಸಿದ್ದಕ್ಕೆ, ಟೈಮ್ ಪಾಸಿಗ ಅಲ್ಲ. ಯಾವುದಕ್ಕೋಸ್ಕರ? ನಿರಂತರವಾಗಿ ಮತ್ತು ಸಮಗ್ರವಾಗಿ ಮೌಲ್ಯಮಾಪನ ನಾವು ಯಾವುದಕ್ಕೆ ಮಾಡ್ತೀವಿ? ವಿದ್ಯಾರ್ಥಿ ಕೇಂದ್ರಿತ ಮೌಲ್ಯಮಾಪನ ಅದು. ಓಕೆ, ಸಮಗ್ರ ಮತ್ತು ನಿರಂತರ ಮೌಲ್ಯಮಾಪನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ವಿದ್ಯಾರ್ಥಿ ಕೇಂದ್ರಿತವಾಗಿರುವಂಥದ್ದು. ಇನ್ನು ಮೌಲ್ಯಮಾಪನ ಮಾಡುವುದರ ಪ್ರಮುಖ ಉದ್ದೇಶ, ಮೌಲ್ಯಮಾಪನ ಈಗ ಅದು ಕೇಂದ್ರಿತ ತಿಳ್ಕೊಂಡ್ರೆ, ಈಗ ಯಾತಕ್ಕೋಸ್ಕರ ಮಾಡ್ತೀವಿ ನಾವು ಮೌಲ್ಯಮಾಪನ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಯಾಕೆ ಮಾಡ್ತೀವಿ ಅಂತಂದರೆ ನೋಡಿ, ಮುಂದಿನ ತರಗತಿಗೆ ಬಡ್ತಿ ನೀಡೋದಕ್ಕೋಸ್ಕರ ಮಾಡ್ತೀವಾ? ಇಲ್ಲ. ಕಲಿಕಾ ಕಾರಣ ಸಾಧನೆಯನ್ನು ಅಳೆಯೋದಕ್ಕೋಸ್ಕರ ಮಾಡ್ತೀವಾ? ಕಲಿಕೆಯ ಅನುಭವಗಳನ್ನು ಗುರುತಿಸಿ ಪರಿಹಾರ ನೀಡೋದಕ್ಕೋಸ್ಕರ ಮಾಡ್ತೀವಾ? ಅಥವಾ ಕಲಿಕಾಕಾರ್ತಿಗಳ ದೋಷಗಳನ್ನು ಗುರುತಿಸ್ತೀವಾ? ಬರೀ ದೋಷಗಳನ್ನು ಗುರುತಿಸ್ರೆ ಮುಗಿದು ಹೋಯ್ತಾ? ಇಲ್ಲ. ಮತ್ತು ಮುಂದಿನ ತರಗತಿ ಬಡ್ತಿ ಇಲ್ಲ. ಅವನು ಮತ್ತೆ ಈಗ 3ನೇತೆ ಇದ್ದಾನೆ 4ನೇತೆ ಹೋಗಲಿ, 6ನೇತೆ ಇದ್ದಾನೆ 7ನೇತೆ ಹೋಗಲಿ, ಅಲ್ಲ. ಕಲಿಕೆಯ ಅನುಭವಗಳನ್ನು ಗುರುತಿಸಿ ಪರಿಹಾರ ನೀಡೋದು, ಅದಕ್ಕೋಸ್ಕರ ನಾವು ಮೌಲ್ಯಮಾಪನ ಮಾಡ್ತೀವಿ. ಒಂದು ಪಾಠ ಪದ್ಯ ಹೇಳಿದ ತಕ್ಷಣ ಅದ್ರ ಮೇಲೆ ನಾವು ಟೆಸ್ಟ್ ತಗೊಳ್ತೀವಿ ಅಂದರೆ, ಅಥವಾ ಸಮಗ್ರ ಮೌಲ್ಯಮಾಪನ ನಿರಂತರ ಮೌಲ್ಯಮಾಪನ ಮಾಡ್ತೀವಿ ಅಂದರೆ ಯಾತಕ್ಕೋಸ್ಕರ ಗೊತ್ತಾ? ಆ ಮಗುವಿನ ಕಲಿಕೆಯ ಅನುಭವಗಳನ್ನು ಗುರುತಿಸಿ ಪರಿಹಾರ ನೀಡೋದು. ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ರೆಮಿಡಿಯಲ್ ಟೀಚಿಂಗ್ ಕೊಡ್ತೀವಿ. ಆ ಮಗು ಎಷ್ಟರ ಮಟ್ಟಿಗೆ ಕಲಿತಿದೆ, ಇನ್ನು ಯಾವ ವಿಷಯಗಳನ್ನ ಕಲಿಬೇಕಿದೆ, ಅದಕ್ಕೆ ಯಾಕೆ ಕಲಿತಾ ಇಲ್ಲ, ಅದರ ತೊಂದರೆಗಳೇನಿದೆ ಅದನ್ನು ಪರಿಹಾರ ಮಾಡಿ ಆ ಮಗುವಿಗೆ ಪರಿಹಾರ ಬೋಧನೆಯನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಸ್ಕೂಲ್ಗಳಲ್ಲಿ. ಓಕೆ, ಇನ್ನು ಬೋಧನೆಯನ್ನು ವಿನ್ಯಾಸಗೊಳಿಸುವ ಪ್ರಕ್ರಿಯೆಯ ಪ್ರಥಮ ಹಂತ ನೋಡಿ. ಬೋಧನೆಯನ್ನು ವಿನ್ಯಾಸಗೊಳಿಸುವಂತಹ ಪ್ರಕ್ರಿಯೆ ಒಂದಿದೆ, ಅಂದರೆ ನಾವು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷಲ್ಲಿ. ಒಂದು ಪಾಠ ಅಥವಾ ಒಂದು ಪದ್ಯವನ್ನು ಅಥವಾ ಯಾವುದೋ ಒಂದು ಕಾನ್ಸೆಪ್ಟನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು ಅಂತಂದರೆ ಫಸ್ಟ್ ಅದನ್ನು ಒಂದು ನೀಲನಕ್ಷೆಯನ್ನು ರೆಡಿ ಮಾಡ್ತೀವಿ. ಅದನ್ನು ಎದಕ್ಕೋಸ್ಕರ ಮಾಡ್ತೀವಿ ನಾವು? ಬೋಧನೆಯ ಪ್ರಥಮ ಹಂತ ಅದು ಅಲ್ವಾ? ಯಾವುದು? ವಿನ್ಯಾಸ. ಅಫ್ಕೋರ್ಸ್
ಪ್ರಥಮ ಹಂತ ಯಾವುದು ಅಂತಂದರೆ ವಿನ್ಯಾಸ, ಅದನ್ನು ರೆಡಿ ಮಾಡುವಂಥದ್ದು, ಆಮೇಲೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡುವಂಥದ್ದು. ಆ್ಯಂಡ್ ನೋಡಿ, ನೈದಾನಿಕ ಪರೀಕ್ಷೆಯನ್ನು ಈ ಅಂಶವನ್ನು ಗುರುತಿಸಲು ರೂಪಿಸಲಾಗಿದೆ. ನೈದಾನಿಕ ಪರೀಕ್ಷೆಗಳು ಅಂತ ಬರುತ್ತೆ ಮನೋವಿಜ್ಞಾನದಲ್ಲಿ. ಓಕೆ, ನಿಮ್ಗೆ ಗೊತ್ತು, ಈಗಾಗಲೇ ಕಲ್ತಿರ್ತೀರ. ನೈದಾನಿಕ ಪರೀಕ್ಷೆಗಳನ್ನು ಯಾವುದನ್ನು ಗುರುತಿಸೋದಕ್ಕೋಸ್ಕರ ರೂಪಣೆ ಮಾಡಿದರೆ? ಕಲಿಕಾ ಸಾಮರ್ಥ್ಯವನ್ನು ಗುರುತಿಸೋಕ್ಕೋಸ್ಕರನ, ಕಲಿಕಾ ನ್ಯೂನತೆಯನ್ನು ಕಂಡುಹಿಡಿಲಿಕ್ಕೆ, ಅಥವಾ ಕಲಿಕಾ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ, ಅಥವಾ ಕಲಿಕಾ ವರ್ಗಾವಣೆಯನ್ನು ಮಾಡಲಿಕ್ಕೋಸ್ಕರ ರೂಪಿಸಲಾಗಿದೆಯಾ? ನೈದಾನಿಕ ಪರೀಕ್ಷೆಯನ್ನು ಇದರಲ್ಲಿ ಯಾವ ಅಂಶವನ್ನು ಗುರುತಿಸೋದಕ್ಕೋಸ್ಕರ, ಕಂಡುಹಿಡಿಯೋದಕ್ಕೋಸ್ಕರ ರೂಪಣೆ ಮಾಡಲಾಗಿದೆ? ನೋಡಿ, ಕಲಿಕಾ ನ್ಯೂನತೆಯನ್ನು. ಕರೆಕ್ಟ್. ನೈದಾನಿಕ ಪರೀಕ್ಷೆಗಳು ಎದಕ್ಕೆ ಸಹಾಯ ಮಾಡುತ್ತೆ? ಕಲಿಕಾ ನ್ಯೂನತೆಯನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡುತ್ತೆ. ಕಲಿಕಾ ನ್ಯೂನತೆಯನ್ನು ಪತ್ತೆ ಹಚ್ಚಿ ಆ ಮಗುವಿನ ಉನ್ನತ ಕಲಿಕೆಗೆ ನಮಗೆ ಸಹಾಯ ಮಾಡುತ್ತೆ. ಉನ್ನತವಾಗಿ ಅದನ್ನು ಮಗುನ ಕಲಿಕೆಯಲ್ಲಿ ತಯಾರು ಮಾಡಲಿಕ್ಕೆ ನೈದಾನಿಕ ಪರೀಕ್ಷೆಗಳು ನಮಗೆ ಸಹಾಯವನ್ನು ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಮುಂದಿನ ಕಲಿಕೆ ಹೊಸ ಕಲಿಕೆಗೆ ಹಿಂದೆ ಕಲ್ತಿರುವಂಥದ್ದು ಹೊಸ ಕಲಿಕೆಗೆ ಅನುಕೂಲಿಸಿದರೆ ಅದನ್ನು ಏನಂತ ಕರಿತೀವಿ ನಾವು? ನೋಡಿ, ಈಗ ನನಗೆ ಸೈಕಲ್ ಹೊಡಿಲಿಕ್ಕೆ ಬರ್ತದೆ. ಓಕೆ, ಸೈಕಲ್ ಹೊಡಿಲಿಕ್ಕೆ ಕಲಿತ್ರೆ ಅಲ್ವಾ ನಾವು ಸ್ಕೂಟರ್ ಹೊಡಿಬೋದು. ಸ್ಕೂಟರ್ ಹೊಡಿಯೋದಕ್ಕೆ ಕಲಿತ್ರೆ ಅಲ್ವಾ ಕಾರ್ ಗಾಡಿ, ಲಾರಿ, ಈ ಥರ ಎಲ್ಲ ವಾಹನಗಳನ್ನ ನಾವು ಹೊಡಿಲಿಕ್ಕಾಗುತ್ತೆ. ಒಮ್ಮೆ ಹೋಗಿ ಕೂಡ್ಸಿದ್ರೆ ಭಯ ಆಗುತ್ತೆ ಕೆಲವ್ರಿಗೆ, ಇನ್ನು ಕೆಲವರು ಧೈರ್ಯದಿಂದ ಕಲಿತಾರೆ. ನೋಡಿ, ಈಜೇ ಬರದೇ ಇರೋ ವ್ಯಕ್ತಿನ ಹೋಗಿ ನೀರಲ್ಲಿ ಡುಬುಗ್ಗಂತ ಹಾಕಿದ್ರೆ ಸಮುದ್ರನೋ ಬಾವಿನಲ್ಲೋ ಭಯ ಆಗುತ್ತೆ. ಮೊದಲು ಈಜು ಕಲ್ತಿರೋ ವ್ಯಕ್ತಿ ಬಾವಿನಲ್ಲಾದರೂ ಹಾಕಿ, ಸಮುದ್ರದಲ್ಲಾದರೂ ಹಾಕಿ ಆರಾಮಾಗಿ ಈಜ್ತಾನೆ. ಹಾಗಾಗಿ ಈಗ ಈಗ ಕೂಡ್ಸೋ ಕಳಿಯೋ ಲೆಕ್ಕ ನಿಮಗೆ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಾ ಅಂದರೆ ಈಗ ಅದು ಮುಂದಿನ ತರಗತಿಗಳಲ್ಲಿ ನಿಮಗೆ ಮಲ್ಟಿಪಲ್ ಇರ್ಬೋದು, ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ. ಡಿವೈಡೇಷನ್ನಲ್ಲಿರ್ಬೋದು ಅಲ್ವಾ. ಮಗ್ಗಿಗಳು ನೀವು ಕಲ್ತಿದ್ದೀರಾ ಅಂದರೆ ಯಾವುದೇ ಲೆಕ್ಕ ಕೊಟ್ಟರು ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಮಗ್ಗಿನೇ ಕಲೀಲಿಲ್ಲ ಅಂದರೆ ಹೆಲ್ಪ್ ಆಗಲ್ಲ. ಮಗ್ಗಿ ಬಾಯ್ಪಾಟ್ ಬರ್ತದೆ ನಿಮಗೆ, ಕಲ್ತಿದ್ದೀರಾ ಅಂತಂದರೆ ಆ ಕಲಿಕೆ ನಿಮಗೆ ಮುಂದೆ ಹೋಗ್ತಾ ನೀವು ಕೂಡಿಸೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ ಲೆಕ್ಕ ಮಾಡಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ಹಾಗಾದರೆ ಇದು ಧನಾತ್ಮಕ ವರ್ಗಾವಣೆ ಆಗುತ್ತೆ. ಧನಾತ್ಮಕ ಕಲಿಕಾ ವರ್ಗಾವಣೆ. ಋಣಾತ್ಮಕ ಅಂದರೆ ಇಲ್ಲ ಅಂತ ಅರ್ಥ. ಇನ್ನು ಪಾರ್ಶ್ವ ಕಲಿಕಾ, ಶೂನ್ಯ ಕಲಿಕಾ ಅಂತಂದರೆ ಅದು ಸಂಬಂಧ ಪಡಲ್ಲ. ಇಲ್ಲಿ ಹಿಂದೆ ಕಲ್ತಿದ್ದು ಮುಂದಿನ ಕಲಿಕೆಗೆ ನಿಮಗೆ ಸಹಾಯ ಆಗಿದೆ ಅಂತಂದರೆ ಅದು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಆಗುತ್ತೆ ಅಲ್ವಾ. ಇನ್ನು ಕಲಿಕೆಯ ಲೋಪಗಳನ್ನು ಪತ್ತೆ ಹಚ್ಚುವ ಪರೀಕ್ಷೆ. ಯಾವ ಪರೀಕ್ಷೆ ಅದು? ಯಾವ ಟೆಸ್ಟು ಕಲಿಕೆಯಲ್ಲಿರುವಂತಹ ಲೋಪದೋಷಗಳನ್ನು ಪತ್ತೆ ಹಚ್ಚುತ್ತೆ? ವಸ್ತುನಿಷ್ಠ ಪರೀಕ್ಷೆನ, ನೈದಾನಿಕ ಪರೀಕ್ಷೆನ, ಸಂಕಲನಾತ್ಮಕ ಪರೀಕ್ಷೆನ, ಅಥವಾ ಸಂದರ್ಶನದ ಮೂಲಕನ? ವ್ಯಕ್ತಿಯ ಕಲಿಕೆಯ ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚುವುದು ಯಾವುದು? ಕರೆಕ್ಟ್. ಯಾವ್ದು ಹೇಳಿ? ಈಗ ನೈದಾನಿಕ ಪರೀಕ್ಷೆ ನೋಡಿದ್ರಿ ನೀವು ಅಲ್ವಾ? ಹಾಂ, ನೋಡಿ, ಇದನ್ನೇ ಇಲ್ಲಿ ಉಲ್ಟಾ ಮಾಡಿ ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆ, ನೈದಾನಿಕ ಪರೀಕ್ಷೆ ಮೂಲಕ ಕಲಿಕೆಯ ನ್ಯೂನ್ಯತೆಗಳನ್ನು, ಲೋಪದೋಷಗಳು ನ್ಯೂನ್ಯತೆ ಎರಡು ಒಂದೇ ಅಲ್ವಾ. ಪದಗಳ ಅರ್ಥ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಕಲಿಕೆಯ ನ್ಯೂನ್ಯತೆಗಳನ್ನು ಅಥವಾ ಕಲಿಕೆಯ ಲೋಪದೋಷಗಳನ್ನು ಪತ್ತೆ ಹಚ್ಚಲಿಕ್ಕೆ ನೈದಾನಿಕ ಪರೀಕ್ಷೆಗಳನ್ನು ನಾವು ತಗೊಳ್ತೀವಿ ಮಕ್ಕಳಿಗೆ. ಅದರ ಮೂಲಕ, ನೈದಾನಿಕ ಪರೀಕ್ಷೆಗಳ ಮೂಲಕ ಕಲಿಕೆಯ ಲೋಪದೋಷಗಳನ್ನು ಅಥವಾ ಕಲಿಕಾ ನ್ಯೂನ್ಯತೆಗಳನ್ನು ಪತ್ತೆ ಹಚ್ತೀವಿ. ಸೊ ಅದರ ಮೇಲೆ ಮಗುವಿಗೆ ರೆಮಿಡಿಯಲ್ ಟೀಚಿಂಗ್ನ ತಗೋಬಹುದು ಅಲ್ವಾ. ಆ ಮಗುವಿನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ಕಲಿಕಾ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆ ಮಗುನ ನಾವು ಪ್ರಿಪ್ರೇಷನ್ ಮತ್ತು ಮಾಡೋ ಪ್ರಯತ್ನವನ್ನು ಮಾಡಬಹುದು. ಐ ಹೋಪ್ ನಿಮಗೆ ಖಂಡಿತ ಅರ್ಥ ಆಯ್ತು ಈ ಕ್ಲಾಸ್ ಅಂದ್ಕೊಳ್ತೀನಿ. ವೆರಿ ಇಂಪಾರ್ಟೆಂಟ್. ದಯಮಾಡಿ ಯಾರಿಗೆಲ್ಲ ಡೆಫಿನೆಟ್ಲಿ ಯೂಸ್ ಆಗಿರುತ್ತೆ, ದಯಮಾಡಿ ನನಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಪ್ಲೀಸ್ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಮೂಲಕ ನನಗೆ ಪ್ರೋತ್ಸಾಹವನ್ನು ನೀಡಿ ಹೆಚ್ಚು ಇಂಥ ಕ್ಲಾಸ್ಗಳಿಗೋಸ್ಕರ ನೋಡ್ತಾ ಇರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ದಯವಿಟ್ಟು ಕೆಳಗೆ ಕಾಣ್ತಾ ಇರೋ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಒಳ್ಳೆಯ ವಿಡಿಯೋ ಎಲ್ಲ ಆಸ್ಪರೆಂಟ್ಸ್ಗೂ ಶೇರ್ ಆಗುತ್ತೆ ಬೇಗ. ಎಲ್ಲರೂ ಪರೀಕ್ಷೆಗಳಲ್ಲಿ ಸಾಧ್ಯವಾದಷ್ಟು ಮಕ್ಕಳ ಮೇಲೆ ಪ್ರೀತಿ ಇರುವಂಥವರು ಖಂಡಿತ ಪಾಸ್ ಆಗೇ ಆಗ್ತೀರಾ. ಓಕೆ, ಸಾಧನೆಗೆ ತಯಾರಿ ನಡೆಸ್ತಾ ಇರೋರಿಗೆಲ್ಲರಿಗೂ ಹೆಲ್ಪ್ ಆಗಲಿ. ದಯಮಾಡಿ
ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಆಮೇಲೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.